ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀರತ್ನಾಢ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬಿಡ್ತಾ ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಅಣ್ಣವರು ಕಾರ್ಯಕ್ರಮದಲ್ಲಿ ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದಾಗ 1/4 ಗಂಟೆ ಅಂತ ಹೇಳಿದರು. 25 ನಿಮಿಷ ಅಂತ. 25 ನಿಮಿಷದ ಅವಧಿನಲ್ಲಿ ಪೋಷಕರಿಗೆ ಬೇಕಾದಂಥ ವಿಚಾರ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ, ನನಗಿಂತ ಚಿಕ್ಕವರು ಯಾರ್ಯಾರು ಇದ್ದೀರಾ ಅವರಿಗೆ ಬೇಕಾದಂಥ ವಿಚಾರ ಎರಡನ್ನೂ ಮಿಶ್ರಣ ಮಾಡಿ ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬರಬೇಕಾದ್ರೆ ಬಹಳ ಸುಂದರವಾಗಿ ತೋರಿಸ್ತಾ ಬಂದರು ಮಕ್ಕಳೆಲ್ಲರೂ ಮಾಡಿರುವಂಥ ಚಿತ್ರಗಳನ್ನು. ಅದರಲ್ಲಿ ರಾಮರ ಚಿತ್ರ ಇತ್ತು, ಹನುಮಂತನ ಚಿತ್ರ ಇತ್ತು, ಸಣ್ಣ ಪುಟ್ಟದಾಗಿ ಐಸ್ ಕ್ರೀಮ್ ಸ್ಟಿಕ್ಗಳಿಂದ ಮಾಡಿರುವಂಥ ಪ್ರಾಜೆಕ್ಟ್ಗಳಿದ್ವು. ಒಂದು ಕಡೆಯಿಂದ ನೋಡ್ಕೊ ಬಂದಾಗ ಈ ಕಲೆ ಏನಕ್ಕೆ ಬೇಕಾಗುತ್ತೆ ಅಂತ ಅನ್ನಿಸ್ಬೋದು. ಏನಕ್ಕೆ ಡ್ರಾಯಿಂಗ್ ಮಾಡಬೇಕು ಮಕ್ಕಳು, ಏನಕ್ಕೆ ಈ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳನ್ನು ಮಾಡಬೇಕು, ಇದರಿಂದ ಏನು ಉಪಯೋಗ? ಬಹುಶಃ ನಮ್ಮ ದೇಶದಲ್ಲಿ ಎದ್ದು ಬಂದಂಥ ಯಾವುದೊಂದು ಕಲೆಯನ್ನು ಕೂಡ ಕಾಟಾಚಾರಕ್ಕೆ ಮಾಡಿಸಿದವರಲ್ಲ. ನಮ್ಮಲ್ಲಿ ಮೊದಲಿಂದಲೂ ಕೂಡ ಈ ಕಲೆಗಳಿಗೆ ಬಹಳ ಮಹತ್ವ. 14 ವಿದ್ಯಾ 64 ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮಕ್ಕಳಿದ್ದಾರೆ. ಅದಾದ ನಂತರ ನಾನು ಅಕಸ್ಮಾತ್ IIT IIM ಜಾಯಿನ್ ಆಗಲಿಲ್ಲ ಅಂದರೆ ಮುಂದೆ ಕೆಲಸ ಸಿಗೋದಿಲ್ಲ ಅನ್ನೋ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ 10 ಮಕ್ಕಳಿದ್ದಾರೆ. ಏನಕ್ಕೆ ಈ ರೀತಿ ಆಗ್ತಾವೆ ಅಂದರೆ, ಚಿಕ್ಕಂದಿನಿಂದ ಮಕ್ಕಳನ್ನು ತುಂಬ ಸೊಫಿಸ್ಟಿಕೇಟೆಡಾಗಿ ಬೆಳೆಸ್ತಾರೆ ಜನರು. ಈಗಿನ ಶಿಕ್ಷಣ ಪದ್ಧತಿ, ಅದರಲ್ಲೂ ಮಕ್ಕಳಿಗೆ ಕೊಡೋದು ಒಂದೇ ಗುರಿ, ನೀನು ಏನಾಗಬೇಕಂದ್ರೆ ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ ಲಾಯರ್ ಆಗಬೇಕು. ಈ 3 ಕೆಲಸಗಳಿಗೆ ಮುಗಿದೋಗುತ್ತೆ ನಮ್ಮ ಮಕ್ಕಳ ಇಮ್ಯಾಜಿನೇಷನ್. ಅಲ್ಲಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ಅದೇ ಒಬ್ಬ ವ್ಯಕ್ತಿ ಡ್ರಾಯಿಂಗ್ ಮಾಡೋನಾಗಿದ್ದರೆ, ಡ್ರಾಯಿಂಗ್ ಮತ್ತು ಕಲೆಗಳ ಮಹತ್ವ ಎಂಥದ್ದು ಗೊತ್ತೇ? ಕಲೆಗಳನ್ನು ಮಾಡುವಂಥ ವ್ಯಕ್ತಿಗೆ ಅಲ್ಲಿ ಅಭಿಮನ್ಯುವಿನ ಒಂದು ವೇಸ್ಟ್ಗಳಿಂದ ತಯಾರು ಮಾಡಿರುವಂಥ ಅಭಿಮನ್ಯುವಿನ ಚಿತ್ರ. ಅದು ವೇಸ್ಟ್ಗಳಿಂದ, ನೆಟ್ಟು ಬೋಲ್ಟಿಂದ ತಯಾರು ಮಾಡಿರುವಂಥದ್ದು. ಐಸ್ ಕ್ರೀಮ್ ಸ್ಟಿಕ್ಗಳಿಂದ ಪ್ರಾಜೆಕ್ಟ್ ಬಂದಿದ್ದಾರೆ. ನನ್ನ ಹತ್ರ ಏನೂ ಇಲ್ಲದಿದ್ದಾಗಲೂ ಕೂಡ ಏನಾದರೂ ಮಾಡುವಂಥ ಕಲೆಯನ್ನು ತೋರಿಸ್ಕೊಡೋದು ಇಂಥ ಡ್ರಾಯಿಂಗು ಪ್ರಾಜೆಕ್ಟ್ ವರ್ಕ್ಗಳು. ಜೀವನದಲ್ಲಿ ಏನೂ ಇರೋದಿಲ್ಲ, ಜೀವನದಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ವೇಸ್ಟ್ಗಳನ್ನು ತಂದು ಕೂಡ ಪ್ರಾಜೆಕ್ಟ್ ವರ್ಕ್ ಮಾಡ್ಬೋದಂದರೆ, ಜೀವನದಲ್ಲಿ ಏನೂ ಇಲ್ಲದಿರಬೇಕಾದ್ರೆ ನನ್ನ ಹತ್ರ ಇರುವಂಥ ಸಣ್ಣ ಪುಟ್ಟ ಕಲೆಗಳಿಂದ ಕೂಡ ನಾನು ಜೀವನದಲ್ಲಿ ಮತ್ತೊಮ್ಮೆ ಮೇಲಕ್ಕೇರ್ಬೋದು ಅನ್ನೋದನ್ನು ಈ ಕಲೆಗಳು ನಮ್ಮ ಮಕ್ಕಳಿಗೆ ತೋರಿಸ್ಕೊಡ್ತಾವೆ. ಒಂದು ಡ್ರಾಯಿಂಗ್ ಮಾಡೋದ್ರಿಂದ ಒಂದು ಮಗುವಿಗೆ ತನಗೆ ಇಷ್ಟ ಬಂದಂಥ ಕಲರನ್ನು ಚೂಸ್ ಮಾಡೋದನ್ನು ಮಕ್ಕಳಿಗೆ ಚಿಕ್ಕಂದಿನಿಂದ ಕಲಿಸ್ಕೊಡ್ತೀವಿ. ಇಷ್ಟ ಬಂದಂಥ ಕಲರ್ ಚೂಸ್ ಮಾಡುವಂಥ ಈ ಡಿಸಿಷನ್ ಮೇಕಿಂಗ್ನ ಕಲೆ ಚಿಕ್ಕಂದಿನಿಂದ ತೋರಿಸ್ಕೊಟ್ರೆ ಬೆಳೀತಾ ಬೆಳೀತಾ ಆ ಮಗುವಿಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಹೆಚ್ಚಾಗ್ತವೆ. ಜೀವನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಒಂದಲ್ಲ ಅಂದರೆ ಇನ್ನೊಂದು ಕೆಲಸ ಏನಿದೆ ನನಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ನಮ್ಮ ಮಕ್ಕಳಿಗೆ ನಾವು ಸೊಫಿಸ್ಟಿಕೇಟೆಡ್ ಆಗಿ ಮ್ಯಾಥ್ಸ್ ಅಂದರೆ ಇಷ್ಟೇ, ಸೈನ್ಸ್ ಅಂದರೆ ಇಷ್ಟೇ, ಸಿಲೆಬಸ್ನ ಹೊರಗಡೆ ಕಳಿಸ್ತಾ ಇಲ್ಲ ನಮ್ಮ ಮಕ್ಕಳನ್ನು. ಆದ್ದರಿಂದ ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋ ಕಲ್ಪನೆ ಕೂಡ ಇರೋದಿಲ್ಲ. ಅಪ್ಪ ಹಾಕಿದ ಆಲದ ಮರ ಅಂತ ಅಪ್ಪ ಅಮ್ಮ ಏನು ತೋರಿಸ್ಕೊಡ್ತಾರೆ ಅದನ್ನು ಮಾತ್ರ ಅವಲಂಬಿಸ್ಕೊಂಡಿರ್ತಾರೆ. ಅಕಸ್ಮಾತ್ ಅದು ಸಕ್ಸಸ್ ಆಗಲಿಲ್ಲ, ಏನು ಮಾಡಬೇಕು ಅಂದರೆ ಕಲ್ಪನೆ ಇಲ್ಲ ನಮ್ಮ ಮಕ್ಕಳಿಗೆ. ದೇಶದಲ್ಲಿ 15,000 ಕೆಲಸಗಳಿದ್ದಾವೆ. 15,000 ಒಂದಲ್ಲ, 15,000 ರೀತಿಯ ಕೆಲಸಗಳಿದ್ದಾವೆ. ಅದನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕಲ್ಲ ನಾವು. ಅಷ್ಟು ವಿಸ್ತಾರವಾಗಿ ಯೋಚನೆ ಮಾಡುವಂಥ ಮಕ್ಕಳ ಬುದ್ಧಿಶಕ್ತಿಯನ್ನು ಬೆಳೆಸೋದು ಯಾವುದು ಅಂದರೆ ಈ ಕಲೆಗಳು. ಆ ಮಕ್ಕಳಿಗೆ ಇದನ್ನು ಕಲಿಸ್ಕೊಡ್ಬೇಕು. ಬಹುಶಃ ಬಹಳ ಖುಷಿ ಆಯಿತು, ರಾಮರ ಭಾವಚಿತ್ರವನ್ನು ಮಾಡಿದ್ದಾರೆ. ಹನುಮಂತನ ರಾಮಾಯಣವನ್ನು, ಇಡೀ ರಾಮಾಯಣ ತೋರಿಸ್ಕೊಡುವಂಥ ರಾಮನ ಭಾವಚಿತ್ರ ಇದೆ. ಈ ಇಡೀ ರಾಮಾಯಣ ಏನಕ್ಕೆ ಮಕ್ಕಳಿಗೆ, ರಾಮ ಏನಕ್ಕೆ ಆದರ್ಶ ಆಗಬೇಕು ಮಕ್ಕಳಿಗೆ? ಬಹುಶಃ ನಮ್ಮಲ್ಲಿ ಒಂದು ಮೌಢ್ಯ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಏನಕ್ಕಿದೆ ಅಂದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ವೃದ್ಧಾಪ್ಯದಲ್ಲಿ ಅಲ್ಲೆಲ್ಲ ಉದ್ರದ ಮೇಲೆ, ಕೂದಲೆಲ್ಲ ಬಿಳಿ ಆದ ಮೇಲೆ ಇನ್ನೇನೂ ಮಾಡೋಕ್ಕೆ ಕೆಲಸ ಇಲ್ಲ ಅಂದಾಗ ರಾಮಾಯಣ ಮಹಾಭಾರತ ಓದ್ಕೊಂಡು ಕೂರಬೇಕು, ಅದಕ್ಕಿರೋದು ಗ್ರಂಥಗಳು ಅಂತ ಮೌಢ್ಯ ಇದು. ರಾಮ ಆದರ್ಶವಾಗಬೇಕಾಗಿರೋದು ಮಕ್ಕಳಿಗೆ. ನೀವೆಲ್ಲ ಮಕ್ಕಳಿದ್ದೀರಲ್ಲ, ರಾಮನ ಕಥೆಗಳನ್ನು ಕೇಳಿದ್ದೀರಲ್ಲ, ರಾಮಾಯಣದ ಕಥೆಗಳನ್ನು ಹೇಳ್ಕೊಟ್ಟಿದ್ದಾರಲ್ಲ. ರಾಮ ನಮಗೇನಕ್ಕೆ ಆದರ್ಶ ಆಗಬೇಕು? ರಾಮನಲ್ಲಿರುವಂಥ ಸರ್ವೋಚ್ಚ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ರಾಮನ ಗುಣಗಳು ಯಾವುದು? ರಾಮಾಯಣ ಬರೆಯೋಕ್ಕೆ ಮುಂಚೆ ವಾಲ್ಮೀಕಿ ಅವರು ನಾರದರ ಹತ್ರ ಪ್ರಶ್ನೆ ಮಾಡ್ತಾರೆ, ನಾನು ಜಗತ್ತಿಗೆ ಒಬ್ಬ ವ್ಯಕ್ತಿ ಆದರ್ಶ ಕೊಡಬೇಕು, ಯಾವ ವ್ಯಕ್ತಿ ಆದರ್ಶ ಕೊಡಲಿ? 16 ಗುಣಲಕ್ಷಣಗಳಿರುವಂಥ ಒಬ್ಬ ವ್ಯಕ್ತಿಯನ್ನು ನನ್ನ ಕಣ್ಣು ಮುಂದೆ ತೋರಿಸಿ ಅಂತ ಕೇಳಿದರು. 16 ಗುಣಲಕ್ಷಣಗಳು ಯಾವ್ದ್ಯಾವುದು? ಕೋನ್ವಸ್ಮಿನ್ ಸಾಂಪ್ರದಾನ ಲೋಕೆ ಗುಣವಾನ್ ಕಸ್ಯ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢ ಪ್ರಥಾ ಚಾರಿತ್ರ್ಯ ನಿಜಕೋ ಯುಕ್ತ ಸರ್ವಭೂತೇಶು ಕೋಹಿತ ಇತ್ವಾನ್ ಕಹಕ ಸಮರ್ಥಸ್ಯ ಕಸ್ಯೈಕ್ಯ ಪ್ರಿಯದರ್ಶನಂ ಆತ್ಮವಾನ್ ಕೋಜಿತ ಕ್ರೋಧ ದಿತಿಮಾನ್ ಕೋನಲು ಸುಯಹಕ ಕಸ್ಯ ವಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ ಅಂತ ಪ್ರಶ್ನೆ ಇಟ್ಟರು. 16 ಗುಣಲಕ್ಷಣಗಳಿರುವ ವ್ಯಕ್ತಿ.
ವೀರನಾಗಿರಬೇಕು, ಧರ್ಮಜ್ಞಶ್ಚ ಧರ್ಮ ಪಾಲಿಸುವವನಾಗಿರಬೇಕು, ಕೃತಜ್ಞಶ್ಚ ಕೃತಜ್ಞತೆ ಉಳ್ಳುವವನಾಗಿರಬೇಕು, ಸತ್ಯವಾಕ್ಯವು ದೃಢಪ್ರಥ ಸತ್ಯವಾಕ್ಯದ ಪರವಾಗಿ ದೃಢವಾಗಿ ನಿಲ್ಲುವವನಾಗಿರಬೇಕು. ಇಂಥ 16 ಗುಣಲಕ್ಷಣಗಳಿರುವಂಥ ವ್ಯಕ್ತಿ ಯಾರಿದ್ದಾನೆ ಜಗತ್ತಿನಲ್ಲಿ? ಆಗ ನಾರದರು ವಾಲ್ಮೀಕಿ ಕೊಡುವಂಥ ಉತ್ತರ, ನೀನು ಕೇಳ್ತಾ ಇರುವಂಥ 16 ಗುಣಲಕ್ಷಣಗಳನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿದ್ದಾನಪ್ಪ. ವಶಿಷ್ಠರ ಸಲಹೆಯಂತೆ ಋಷ್ಯಶೃಂಗರ ನೇತೃತ್ವದಲ್ಲಿ ಪುತ್ರಕಾಮೇಶ್ವ ಯಜ್ಞವನ್ನು ಮಾಡಿದ ಪ್ರತಿಫಲವಾಗಿ ಸ್ವತಃ ಭಗವಂತನೇ ದಶರಥ ಸುತನಾಗಿ ಬಂದು ರಾಜನಾಗಿ ನಿಂದು ಪಿತೃವಾಕ್ಯ ಪರಿಪಾಲನೆ ಸಂಕಲ್ಪವನ್ನು ತೊಟ್ಟು ಇಡೀ ಅಯೋಧ್ಯೆ ನಗರವನ್ನು ತ್ಯಜಿಸಿ ವನವಾಸಿ ಆಗಲಿಕ್ಕಿದ್ದಾನೆ. ಅಂಥ ಮರ್ಯಾದ ಪುರುಷೋತ್ತಮ ರಾಮನ ಆದರ್ಶವನ್ನು ನೀನು ಜಗತ್ತಿಗೆ ನೀಡು ಅಂತ ಆಗ ನಾರದರು ವಾಲ್ಮೀಕಿ ಅವ್ರಿಗೆ ಹೇಳಿದರು. ಅರ್ಥಾತ್ ಇಡೀ ಜಗತ್ತಿನಲ್ಲಿ ರಾಮರಿಗಿಂತ ಒಳ್ಳೆ ಆದರ್ಶ ಮಕ್ಕಳಿಗೆ ಬೇರೆ ಯಾರೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾಗಿರುವಂಥ ಅಷ್ಟು ಆದರ್ಶಗಳು ಮತ್ತು ಈ ಕಾಲಘಟ್ಟದಲ್ಲಿ ಕಲಿಯುಗದಲ್ಲಿ ರಾಮರದ್ದೇ ಆದರ್ಶ ಮಕ್ಕಳಿಗೆ ಕೊಡಬೇಕು. ಯಾಕೆ? ನಾವು ನೋಡ್ತಾ ಇದ್ದೀವಿ ಈಗಿನ ಪರಿಸ್ಥಿತಿ. ಬೆಳಗಾವಿನಲ್ಲಿ ಒಂದು ಘಟನೆ ನಡೆದಿತ್ತು, ನಾವೆಲ್ಲ ಪೇಪರ್ಗಳಲ್ಲಿ ಹೆಡ್ಲೈನ್ಸನ್ನು ಓದಿದ್ದೀವಿ. ಹಿರಿಯರಿದ್ದೀರಾ, ನೀವಂತೂ ಖಂಡಿತವಾಗ್ಲೂ ಓದಿರ್ತೀರ, ದೃಶ್ಯ ಮಾಧ್ಯಮದಲ್ಲಿ ಕೇಳಿರ್ತೀರ. ವೃದ್ಧರು ಹಾಸ್ಪಿಟ್ಲಲ್ಲಿ ತೀರ್ಕೊಂಡ್ರು. ಹಾಸ್ಪಿಟ್ಲಲ್ಲಿ ತೀರ್ಕೊಂಡಂಥ ವೃದ್ಧರಿಗೆ ಯಾರಿದ್ದಾರೆ ಅಂತ ಹಾಸ್ಪಿಟ್ಲ್ ಅವರಿಗೆ ಗೊತ್ತಾಗಿಲ್ಲ. ಅವರನ್ನು ನೋಡ್ಕೊಡ್ತಾ ಇದ್ದಂಥ ಯುವಕ ಪರಾರಿಯಾಗಿದ್ದ. ಅವನು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಈ ವೃದ್ಧರು ತೀರ್ಕೊಂಡಿದ್ದಾರೆ, ಏನು ಮಾಡಬೇಕು ಅಂತ ಪೊಲೀಸರು ಕರೆದ್ರು ಫೋನ್ ಮಾಡಿ. ಹಾಸ್ಪಿಟಲ್ನವರು ಪೊಲೀಸವರು ಬಂದು ಕಲೆ ಹಾಕಿದಾಗ ಗೊತ್ತಾಯಿತು ತೀರ್ಕೊಂಡಿರುವಂಥ ವೃದ್ಧರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ USA ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಅಂತ. ಮಕ್ಕಳಿಬ್ಬರು ವಿದೇಶದಲ್ಲಿದ್ದಾರೆ. ತೀರ್ಕೊಂಡಿದ್ದಾರೆ ವೃದ್ಧರು. ಅವರ ಮಕ್ಕಳಿಗೆ ಫೋನ್ ಮಾಡಿ ಪೊಲೀಸರು ಹೇಳ್ತಾರೆ, ಭಾರತದಲ್ಲಿದ್ದ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ಬಂದು ಅವರ ಅಂತ್ಯ ಸಂಸ್ಕಾರವನ್ನು ಮುಗಿಸ್ಕೊಂಡು ಹೋಗಿ ಭಾರತಕ್ಕೆ ಬಂದು ಅಂತ. ವಿದೇಶದಲ್ಲಿರುವಂಥ 2 ಮಕ್ಕಳು ಫೋನ್ನಲ್ಲಿ ವಾಪಸ್ ಪೊಲೀಸರಿಗೆ ಹೇಳ್ತಾ ಇರುತ್ತೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸೋತ್ ನಮಗಿಲ್ಲ, ನಮ್ಮ ತಂದೆ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ. ಯೋಚನೆ ಮಾಡಿ, 25-30 ವರ್ಷಗಳ ಕಾಲ ಯಾವ ಮಕ್ಕಳ ಮೇಲೆ ಸಾವಿರಾರು ನಂಬಿಕೆ ಲಕ್ಷಾಂತರ ಆಶೆಗಳನ್ನು ಹೊತ್ತು ಮಕ್ಕಳನ್ನು ಬೆಳೆಸಿರ್ತಾರೋ ಆ ಮಕ್ಕಳು ಕೊನೆ ಕಾಲಘಟ್ಟದಲ್ಲಿ ತಂದೆ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದರೆ ಲಕ್ಷ ಕೊಟ್ಟು ಮಕ್ಕಳನ್ನು ಓದಿಸಿ ಏನು ಉಪಯೋಗ? 1-2 ಘಟನೆ ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಸಾಮಾನ್ಯರು ಬಿಡಿ. ರೇಮಂಡ್ ಕಂಪನಿ ಎಲ್ಲರೂ ಕೇಳಿರ್ತೀವಿ, ದಿ ಕಂಪ್ಲೀಟ್ ಮ್ಯಾನ್ ಅಂತ ರೇಮಂಡ್ಗೆ ಬ್ರ್ಯಾಂಡ್. ಆ ರೇಮಂಡ್ನ ಓನರ್ ವಿಜಯ್ ಅಂತವರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ರೇಮಂಡ್ ಕಂಪನಿಯ ಸ್ಥಾಪಕ, ಜಗತ್ತಿನಲ್ಲಿ ದಿ ಬೆಸ್ಟ್ ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ರೇಮಂಡ್ ಬಟ್ಟೆಯ ಕಂಪನಿಯ ಸ್ಥಾಪಕ ನಾನು. ನನ್ನ ಮಗನಿಗೆ ನಾನು 63 ಅಂತಸ್ತಿನ ಮನೆ ಕಟ್ಕೊಟ್ಟಿದ್ದೀನಿ. ಒಂದೊಂದಲ್ಲ, ಡೂಪ್ಲೆಕ್ಸ್ ಮನೆ 63 ಅಂತಸ್ತಿನದ್ದು. ಆ 63 ಅಂತಸ್ತಿನ ಮನೆ ನನ್ನ ಮಗನಿಗೆ ಕಟ್ಕೊಟ್ಟಿದ್ದೀನಿ ನಾನು. ಆ ಮನೆಯಲ್ಲಿ 1 ರೂಮ್ ಕೂಡ ನನಗೆ ಖಾಲಿ ಇಲ್ವಂತಪ್ಪ, ನನ್ನನ್ನು ಮನೆಯಿಂದ ಹೊರಗಾಕಿದ್ದಾನೆ ಅಂತ. ಯೋಚನೆ ಮಾಡಿ, ರೇಮಂಡ್ ಕಂಪನಿಯ ಸ್ಥಾಪಕರಿಗೆ ಅವ್ರ ಮನೆಯಲ್ಲಿ ಜಾಗ ಇಲ್ಲ ಅಂತ ಅವ್ರ ಮಗ ಮನೆಯಿಂದ ಹೊರಗಾಕಿದ್ದಾನಂತೆ. ಅವ್ರು ಹೇಳ್ತಾರೆ, ನನ್ನನ್ನು ಮಂಡಪಾಲು ಮಾಡೋವರೆಗೂ ನನ್ನ ಮಗ ಸುಮ್ಮನೆ ಕೂರೋದಿಲ್ಲಪ್ಪ, ನನಗೆ ಗೊತ್ತಾಗಿದೆ ಅಂತ ಕಣ್ಣೀರಿಡ್ತಾರೆ. ರೇಮಂಡ್ ಕಂಪನಿಯ ಸ್ಥಾಪಕ ಹೇಳ್ತಾರೆ. ಸಹಾರಾ ಏರ್ಲೈನ್ಸ್ ಬಹುಶಃ ನಮ್ಮ ಕಾಲದ ಮಕ್ಕಳಿಗೆ ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮ ಕಾಲದಲ್ಲಿ ಇಂಡಿಗೋ ಏರ್ಲೈನ್ಸ್, ಏರ್ ಇಂಡಿಯಾ ಇಷ್ಟೇ ಗೊತ್ತಿರೋದು ನಮಗೆ. ನಿಮ್ಮ ಕಾಲದಲ್ಲಿ ಒಂದು ಸಹಾರಾ ಏರ್ಲೈನ್ಸ್ ಅಂತ ಇತ್ತು. ಆ ಸಹಾರಾ ಏರ್ಲೈನ್ಸ್ನ ಸ್ಥಾಪಕನ ಕೊನೆ ಅಂತ್ಯ ಸಂಸ್ಕಾರಕ್ಕೆ ಅವರ ಮಕ್ಕಳು ಬಂದಿರಲಿಲ್ಲ. ಇಷ್ಟೆಲ್ಲ ಓದಿಸಿ ಏನು ಉಪಯೋಗ ಮತ್ತು ಮಕ್ಕಳಿಗೆ? ಹಾಗಾದರೆ ಇನ್ಯಾವ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು? ಯಾವ ಕಾಟಾಚಾರಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ? ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಈಗಿನ ಶಿಕ್ಷಣ ಪದ್ಧತಿ ಅದು. ಈ ಶಿಕ್ಷಣ ಪದ್ಧತಿ ಭಾರತಕ್ಕೆ ತಂದಿದೆ ಈ ಬದಲಾವಣೆಗಳನ್ನು ತರಲಿಕ್ಕೆ. ಮೆಕಾಲೆ 1835ರಲ್ಲಿ ಮಾಡಿದಂಥ ಒಂದು ಭಾಷಣ ಇದೆ, ದಿ ಮಿನಿಟ್ ಅಂತ, ಬ್ರಿಟಿಷ್ ವ್ಯಕ್ತಿ. ಆ ವ್ಯಕ್ತಿ ಭಾಷಣದಲ್ಲಿ ಹೇಳಿದ, ಐ ಹ್ಯಾವ್ ಟ್ರಾವೆಲ್ಡ್ ಥ್ರೂ ದ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ. ಒನ್ ಥಿಂಗ್ ದಟ್ ಐ ಹ್ಯಾವ್ ನೋಟಿಸ್ಡ್ ಇಟ್ಸ್ ಐ ಹ್ಯಾವ್ ನೆವರ್ ಎವರ್ ಸೀನ್ ಎ ಬೆಗರ್ ಆರ್ ಎ ಥೀಫ್ ಇನ್ ದ ಎಂಟೈರ್ ಮ್ಯಾಪ್ ಆಫ್ ಇಂಡಿಯಾ ಅಂತ. ನಾನು ಇಡೀ ಭಾರತವನ್ನು ಉದ್ದಗಲಕ್ಕೂ ಓಡಾಡಿದ್ದೀನಿ. ಆ ಭಾರತದಲ್ಲಿ ನಾನು ಇದುವರೆಗೂ ಒಬ್ಬ ಕಳ್ಳ ಅಥವಾ ಭಿಕ್ಷುಕನನ್ನು ನಾನು ನೋಡಲೇ ಇಲ್ಲ ಅಂತ ಮೆಕಾಲೆ ಎಂಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ. ಮುಂದುವರಿಸಿ ಆತ ಹೇಳುವಂಥ ಮಾತೇನು ಗೊತ್ತೇ? ದಿ ಮಿನಿಟ್ ಅನ್ನೋ ಭಾಷಣ ಇವತ್ತಿಗೂ ನಿಮಗೆ ಸಿಗುತ್ತೆ ಪುಸ್ತಕಗಳಲ್ಲಿ ಹುಡುಕಿದ್ರೆ. ಅದನ್ನು ಮುಂದುವರಿಸಿ ಅದೇ ಮೆಕಾಲೆ ಹೇಳ್ತಾನೆ, ಈ ಬದಲಾವಣೆ ದೇಶದಲ್ಲಿದೆಯಲ್ಲ, ಈ ಕಲ್ಚರ್ ಇದೆಯಲ್ಲ, ಈ ಕಲ್ಚರ್ನ ಬ್ಯಾಕ್ ಬೋನ್ ಯಾವುದು ಅಂದರೆ ಭಾರತದ ಎಜುಕೇಷನ್ ಸಿಸ್ಟಮ್. ಗುರುಕುಲಗಳಲ್ಲಿ ಕಲಿಸುವಂಥ ಈ ಸಂಸ್ಕಾರದ ಮೂಲಕವಾಗಿ ಭಾರತ ಈ ರೀತಿ ನಿಂತಿದೆ. ಆ ಭಾರತವನ್ನು ಹೊಡಿಬೇಕಂದ್ರೆ ಭಾರತದ ಬ್ಯಾಕ್ ಬೋನ್ ಆಗಿರುವಂಥ ಭಾರತದ ಗುರುಕುಲ ಪದ್ಧತಿಯನ್ನು ಹೊಡಿರಿ ಸಾಕು. ಅದೇ ಕಲ್ಪನೆಯನ್ನು ಇಟ್ಕೊಂಡು ಮೆಕಾಲೆ ಭಾರತದಲ್ಲಿದ್ದಂಥ ಗುರುಕುಲ ಪದ್ಧತಿಯನ್ನು ಅಳಿಸ್ಲಿಕ್ಕೆ ಹೊಸ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮನ್ನು ತಂದ. ಅದನ್ನು ಇವತ್ತಿಗೂ ನಾವು ಮೆಕಾಲೆ ಎಜುಕೇಷನ್ ಸಿಸ್ಟಮ್ ಅಂತ ಪಾಲಿಸ್ತೀವಿ. ಆ ಎಜುಕೇಷನ್ ಸಿಸ್ಟಮ್ ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡುತ್ತೆ? ನಿಮ್ಮ ಮಕ್ಕಳು ವಚನಗಳನ್ನು ಹೇಳಿದ್ರು, ನಿಮ್ಮ ಮಕ್ಕಳು ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿದ್ರು. ನಿಮ್ಮ ಮಕ್ಕಳನ್ನ ನೀವು ಕಾನ್ವೆಂಟ್ಗಳಿಗೆ ಕಳಿಸಿದ್ರೆ ಆ ಕಾನ್ವೆಂಟ್ಗಳು ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ? ಜಾನಿ ಎಸ್ ಪಪ್ಪ ಅಂತ ರೈಮ್ಸ್ ಹೇಳ್ಕೊಡ್ಬೋದಾ? ಮಕ್ಕಳು ಕೇಳಿದ್ದೀರಾ ಆ ರೈಮ್ಸ್ಗಳನ್ನೆಲ್ಲ? ಈ ಜಾನಿ ಎಸ್ ಪಪ್ಪ ಅನ್ನೋ ರೈಮ್ಸ್ ಮಕ್ಕಳಿಗೆ ಏನು ಹೇಳ್ಕೊಡುತ್ತೆ ಅಂದರೆ,
ಒಂದು ಮಗು, ವಿದೇಶದ ಮಗು ತನ್ನ ಮನೆಯಲ್ಲೇ ತಾನೇ ಸಕ್ಕರೆಯನ್ನು ಕದ್ದು ತಿಂದು ತನ್ನ ತಂದೆಗೆ ಸುಳ್ಳು ಹೇಳುವಂಥ ಪ್ರಕ್ರಿಯೆಯನ್ನು ವಿಜೃಂಭಿಸುವಂಥ ಪದ್ಯ ಅದು. ಪೋಷಕರು ಯೋಚನೆ ಮಾಡಬೇಕು, ಮಕ್ಕಳಿಗೆ ತನ್ನ ಮನೆಯಲ್ಲಿ ಸಕ್ಕರೆ ಕದ್ದು ತಿಂದು ತನ್ನ ತಂದೆಗೆ ಸುಳ್ಳು ಹೇಳುವಂಥ ಪ್ರಕ್ರಿಯೆಯನ್ನು ಮಕ್ಕಳಿಗೆ ಪದ್ಯದಿಂದ ಕಲಿಸ್ಕೊಡ್ತೀವೋ, ಅಥವಾ ಆಗ ಅಮ್ಮರವ್ರು ಹೇಳಿದ್ರಲ್ಲ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಸುಳ್ಳನ್ನು ಯಾವತ್ತಿಗೂ ಹೇಳಬಾರ್ದು ಅಂತ ಹೇಳಿಕೊಟ್ಟಂಥ ಬಸವಣ್ಣನವರ ವಚನಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀವೋ, ಯಾವ ನೈತಿಕತೆಯನ್ನು ಮಕ್ಕಳಿಗೆ ಬೆಳೆಸ್ತಾ ಇದ್ದೀವಿ ನಾವು? ನೋಡ್ಲಿಕ್ಕೆ ಬಹಳ ಸಣ್ಣದು ಒಂದು, ದಯವಿಟ್ಟು ಇದು ಮಕ್ಕಳಿಗೆ ರೈಮ್ಸ್ ಕಲಿಸ್ಬಾರ್ದು, ಇಂಗ್ಲೀಷ್ ಕಲಿಸ್ಬಾರ್ದು ಅಂತಲ್ಲ, ಎಲ್ಲ ಭಾಷೆ ಕಲಿಸಬೇಕು. ಆದರೆ ನಮ್ಮ ಭಾರತೀಯ ಭಾಷೆಗಳ ಸಮಾಧಿ ಮೇಲೆ ಇಂಗ್ಲೀಷನ್ನು ಕಲಿಸುವ ಅವಶ್ಯಕತೆ ಇಲ್ಲ ಮಕ್ಕಳಿಗೆ. ಮಕ್ಕಳಿಗೆ ಸಂಸ್ಕೃತ ಭಾಷೆ ಏನಕ್ಕೆ ಹೇಳಿಸ್ಬೇಕು? ವಚನಗಳನ್ನು ಹೇಳಿಸಿದ್ರು. ಕನ್ನಡ ಹೇಳಿಸ್ಬೇಕು, ಸಂಸ್ಕೃತ ಹೇಳಿಸ್ಬೇಕು. ಯಾಕೆ? ಇಂಗ್ಲೀಷ್ನಿಂದ ಮಕ್ಕಳಿಗೆ ಪರಿಜ್ಞಾನ ಬರಲಿಕ್ಕೆ ಸಾಧ್ಯ. ಟ್ರೀ ಅಂತ ಹೇಳಿದಾಗ ಓಕೆ ಟ್ರೀ ಅರ್ಥ ಆಯಿತು, ನಂಗೆ ಮರ ಅಂತ ಹೇಳಲಿಕ್ಕೆ ಪರಿಜ್ಞಾನ ಬರುತ್ತೆ. ಭಾವನೆ ಹುಟ್ಟೋದು ನಮ್ಮ ಭಾಷೆನಲ್ಲಿ ಹೇಳ್ಕೊಟ್ಟಾಗ ಮಾತ್ರ, ಶ್ರದ್ಧೆ ಹುಟ್ಟೋದು ನಮ್ಮ ಭಾಷೆನಲ್ಲಿ ಹೇಳ್ಕೊಟ್ಟಾಗ ಮಾತ್ರ. ನೀವು ಇಂಗ್ಲೀಷ್ನಲ್ಲಿ ಮಕ್ಕಳಿಗೆ ಭೂಮಿಯನ್ನು ಏನಂತ ಕರೀತಾರೆ? ಅರ್ತ್, ಕರೆಕ್ಟಾ? ಸಂಸ್ಕೃತದಲ್ಲಿ ಏನಂತ ಕರೀತಾರೆ? ಭೂತಾಯಿ ಅಂತ ಕರೀತಾರೆ. ಯೋಚನೆ ಮಾಡಿ, ಇಂಗ್ಲೀಷ್ನಲ್ಲಿ ಅರ್ಥ ಮುಗೀತು, ಅಲ್ಲಿಗೊಂದು ಭೂಮಿ, ಅದು ನಿರ್ಜೀವ ವಸ್ತು. ಸಂಸ್ಕೃತದಲ್ಲಿ ಭೂತಾಯಿ ಅಂತ ಹೇಳ್ಕೊಡ್ತಾರೆ. ನಮ್ಮ ತಾಯಿ ಕಣಪ್ಪ. ಏನಕ್ಕೆ? ಬೆಳಗ್ಗೆ ಎದ್ದಾಗ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲಿ ವಿಷ್ಣು ಪತ್ನಿ ನಮಸ್ತುಭೆ ಪಾದಸ್ಪರ್ಶ ಕ್ಷಮಸ್ವಮೆ. ಸಾಕ್ಷಾತ್ ಶ್ರೀ ವಿಷ್ಣುವಿನ ಪತ್ನಿ ಆಗಿರುವಂಥ ಲಕ್ಷ್ಮೀ ಅವತಾರ ಕಣಮ್ಮ ನೀನು ಭೂತಾಯಿ. ನಿನ್ನನ್ನು ಪಾದದಿಂದ ಸ್ಪರ್ಶ ಮಾಡೋದು ತಪ್ಪು, ಆದರೆ ನಿನ್ನ ಮಗುವಾಗಿ ನಾನು ಅನಿವಾರ್ಯತೆಯಿಂದ ನಿನ್ನನ್ನು ಕಾಲಲ್ಲಿ ತುಳ್ಕೊಂಡು ಓಡಾಡ್ತೀನಲ್ಲ, ಆ ಪಾದಸ್ಪರ್ಶದ ಪಾಪಕ್ಕೆ ನನ್ನ ಕ್ಷಮಿಸ್ಬಿಡಮ್ಮ ಅಂತ. ಇಂಥ ಶ್ರದ್ಧೆ ನಮ್ಮ ಭಾಷೆಯಲ್ಲದೆ ಇನ್ನೆಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮನನ್ನು ನೀವು ಇಂಗ್ಲೀಷ್ನಲ್ಲಿ ಮಮ್ಮಿ ಅಂತ ಹೇಳ್ಕೊಡ್ಬೋದು. ಮಮ್ಮಿ ಅಂದಾಗ ಬಾಯಲ್ಲಿ ಹುಟ್ಟು ಬಾಯಲ್ಲಿ ಸಾಯುತ್ತೆ ಆ ಪದ, ಮುಂದೆ ಹೋಗೋದಿಲ್ಲ. ಅದಕ್ಕೆ ಭಾವನೆಗೆ ಹಾಗೆ ನೋಡೋದಾದರೆ ಈಜಿಪ್ಷನ್ನ ಕಾಲದಲ್ಲಿ ಮಮ್ಮಿ ಅಂದರೆ ಸತ್ತ ಶವಗಳಿಗೆ ಮಮ್ಮಿ ಅಂತ ಹೆಸರಿಡ್ತಾ ಇದ್ರು. ಅಲ್ಲಿಂದ ಬಂದದ್ದು ಮಮ್ಮಿ ಅನ್ನೋ ಪದ. ತಾಯಿಯನ್ನು ಸತ್ತ ಶವ ಅಂತ ಹೇಳ್ಕೊಡುವಂಥದ್ದು ಇಂಗ್ಲೀಷ್ ಭಾಷೆ. ನಮ್ಮ ಭಾಷೆನಲ್ಲಿ ಕನ್ನಡದ, ಸಂಸ್ಕೃತ ಬಿಡಿ, ಕನ್ನಡದಲ್ಲಿ ಅಮ್ಮ ಅಂತ ಕರಿತೀವಿ. ಎಷ್ಟು ಸುಂದರ! ಒಕ್ಕಳಿಂದ ಶುರುವಾಗುವಂಥ ಆಕಾರ ಎಂಬ ಸ್ವರ, ನಾಲಿಗೆ ತುಟಿಯ ತುದಿಗೆ ಬರುವಂಥ ಮಾಕಾರದ ವ್ಯಂಜನ, ಒಕ್ಕಳಿಂದ ಹಿಡಿದು ತುಟಿಯ ಕೊನೆಯವರೆಗೂ ಬರುವಂಥ ಸಂಪೂರ್ಣ ಭಾವನೆಗಳನ್ನು ತನ್ನಲ್ಲಿ ಮಿಶ್ರಿತ ಮಾಡಿಕೊಂಡಿರುವಂಥ ಅಮ್ಮ ಅನ್ನೋ ಪದವನ್ನು ಮಕ್ಕಳಿಗೆ ಹೇಳ್ಕೊಟ್ಟಿದ್ರು ನಮ್ಮ ಭಾಷೆಯಲ್ಲಿ. ಮಕ್ಕಳಿಗೆ ಶ್ರದ್ಧೆ ಬರಬೇಕಂದ್ರೆ ನಮ್ಮ ಭಾಷೆಯಲ್ಲೇ ಹೇಳ್ಕೊಡ್ಬೇಕು. ಅದರಲ್ಲೂ ಸಂಸ್ಕೃತದಲ್ಲಿ. ದಯವಿಟ್ಟು ಸಂಸ್ಕೃತ ಅಂದರೆ ನಾವು ದೇವರ ಭಾಷೆ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಸಂಸ್ಕೃತ ಮಾತಾಡಿದ್ರೆ ಮಕ್ಕಳಲ್ಲಿ ಮೇಧಜ್ಞಾನ ಬೆಳೆಯುತ್ತೆ. ಮೇಧಜ್ಞಾನ ಅಂತ ಹೇಳ್ತಾ ಇದ್ರು ಹಿಂದಿನ ವೈದಿಕ ಪರಂಪರೆಯಲ್ಲಿ. ಮೇಧಜ್ಞಾನ ಯಾವುದು ಅಂದರೆ, ಆಗಲೇ ಹೇಳಿದ್ನಲ್ಲ, 14 ವಿದ್ಯೆಗಳು 64 ಕಲೆಗಳನ್ನು ಎಲ್ಲವನ್ನೂ ಕಲಿಸ್ಕೊಡೋದು ಈ ಒಂದು ಭಾಷೆಗಿರುವಂಥ ಸಾಮರ್ಥ್ಯ. ಆ ಮಕ್ಕಳ ಬಾಯಿನ ಸಂಸ್ಕೃತ ಬರುತ್ತೋ ಇಲ್ವೋ ಮಕ್ಕಳಿಗೆ ಮಾತಾಡಲಿಕ್ಕೆ, ಸಂಸ್ಕೃತ ಶ್ಲೋಕಗಳನ್ನು ಕಂಠಪಾಠ ಮಾಡಿಸಿ ನಿರಂತರ ಹೇಳಬೇಕು ಮಕ್ಕಳು. ನೀವು ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ರಲ್ಲ, ಹೇಳುವಂಥ ಅಡ್ವಾಂಟೇಜ್ ಏನು ಗೊತ್ತಾ? ನೀವು ಸಂಸ್ಕೃತ ಶ್ಲೋಕವನ್ನು ಹೇಳಿದಾಗ ನಿಮ್ಮ ಪ್ರತಿಯೊಂದು ಮಾತು ಟ ಡ ಅನ್ನೋ ಅಕ್ಷರಗಳು ಉಚ್ಚರಿಸಬೇಕಾದ್ರೆ ನಿಮ್ಮ ನಾಲಿಗೆ ಮೇಲಿನ ಬಾಯ ರೂಫ್ನ ಪ್ಯಾಲೆಟ್ಗೆ ಬಡಿಯುತ್ತೆ. ಈ ಬಾಯಿನ ಮೇಲಿರುವಂಥ ರೂಫ್ನ ಪ್ಯಾಲೆಟ್ನಲ್ಲಿರುವಂಥ ನರಗಳು ನೇರ ನಿಮ್ಮ ನ್ಯೂರಾನ್ಸ್ಗಳಿಗೆ ಕರೆಕ್ಟ್ ಆಗಿರುತ್ತೆ. ಎಷ್ಟು ಸಂಸ್ಕೃತ ಭಾಷೆ ಮಾತಾಡುವ ಮೂಲಕ ಆ ಜಾಗೃತಿ ನ್ಯೂರಾನ್ಸ್ಗಳಿಗಾಗುತ್ತೋ ಅಷ್ಟು ಬ್ರೈನ್ ಶಾರ್ಪ್ ಆಗುತ್ತೆ. ಮೇಧಜ್ಞಾನ ಮಕ್ಕಳಲ್ಲಿ ಬೆಳೆಯುತ್ತೆ. ನೀವು ಸಂಸ್ಕೃತ ಒಂದು ಅಧ್ಯಯನ ಮಾಡಿ, ಸೈನ್ಸ್, ಮ್ಯಾಥ್ಸ್, ಹಿಸ್ಟ್ರಿ, ಇಂಗ್ಲೀಷ್, ಕನ್ನಡ ಎಲ್ಲ ಕಂಠಪಾಠ ಆಗುತ್ತೆ ನಿಮಗೆ. ಇನ್ನೇನು ಓದಲಿಕ್ಕೆ ಅವಶ್ಯಕತೆನೇ ಬರೋದಿಲ್ಲ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ನಾನೇ ಸ್ವತಃ 5ನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ. ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ BA ಮಾಡ್ತಾ ಇದ್ದೀನಿ ನಾನು. 5ನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗೋದೇ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು. ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದರೆ ಸಮಯ ಇರೋದಿಲ್ಲ, ಕಾರ್ಯಕ್ರಮಗಳಿರ್ತಾವೆ, ಕಾರ್ಯಕ್ರಮ ಅಟೆಂಡ್ ಆಗಬೇಕು. ಶಾಲೆಗೆ ಹೋಗಲಿಲ್ಲ ಅಂದರೂ ಕೂಡ ನನಗೆ 10ನಲ್ಲಿ 97% ಬಂದಿತ್ತು. ಈಗ ಸೆಕೆಂಡ್ PUನಲ್ಲಿ 95% ಬೋರ್ಡ್ಸ್ನಲ್ಲಿ ಬಂದಿದೆ. ಇಷ್ಟೆಲ್ಲ ಏನಕ್ಕಾಗುತ್ತೆ ಅಂದರೆ, ಶಾಲೆಗೆ ಹೋಗದಿರೋ ಕೂಡ ಹೇಗೆ ಪರ್ಸೆಂಟೇಜ್ ತೆಗಿತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ. ನಾನು ಹೇಳೋದಿಷ್ಟೇ, ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ, ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ, ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ. ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂಥ 1 ಲಕ್ಷ ಶ್ಲೋಕ ಇರುವಂಥ ಮಹಾಭಾರತವನ್ನು ನಾನು ಕಂಠಪಾಠ ಮಾಡ್ಬೋದಂದರೆ 200 ಪುಟ ಇರುವಂಥ ನಾನು ಟೆಕ್ಸ್ಟ್ ಬುಕ್ಸ್ಗಳನ್ನು ಕಂಠಪಾಠ ಮಾಡಲಿಕ್ಕೆ ಆಗೋದಿಲ್ವಾ? ಸುಲಭ, ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ. ದೊಡ್ಡ ಜ್ಞಾನ ಅಲ್ಲವೇ ಅಲ್ಲ ಇದು. ಮಕ್ಕಳಿಗೆ ಈಗಿನ ಶಿಕ್ಷಣವನ್ನು ಎಷ್ಟು ಸೀರಿಯಸ್ ಆಗಿ ತಗೊಂಡಿರ್ತಾರೆ ಅಂದರೆ, ತಂದೆ ತಾಯಂದ್ರಿಗೆ ಮಕ್ಕಳ ಪರ್ಸೆಂಟೇಜ್ ಬಹಳ ಮುಖ್ಯ ಆಗುತ್ತೆ. ಬಹಳ ಕಷ್ಟ ಅಂತ ಅನ್ಕೊಂತೀವಿ, ಬಹಳ ಸುಲಭ. ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ಆ ಕಾರಣದಿಂದ ಮಕ್ಕಳಿಗೆ ಓದಿಸಬೇಕಾಗಿದೆ. ಆದರೆ ನಾವು ಅನ್ಕೊಂತೀವಲ್ಲ, ರಾಮಾಯಣ ಮಹಾಭಾರತ ಮಕ್ಕಳಿಗೆ ಏನಕ್ಕೆ ಬೇಕು? ನನ್ನ ನೆಚ್ಚಿನ ಬಂಧುಗಳೇ, ರಾಮರ ಆದರ್ಶ ಮಕ್ಕಳಿಗೆ ಬೇಕಾಗಿದ್ದಾವೆ. ಯಾವ ರಾಮ? ಈಗಿನ ಕಾಲದಲ್ಲಿ ತಂದೆ ಕೊಟ್ಟಂಥ ಆಸ್ತಿನಲ್ಲಿ 1 ಎಕರೆ ಜಾಗ ಅಕಸ್ಮಾತ್ ಆಚೆ ಈಚೆ ಆದರೆ ಅಪ್ಪನ ವಿರುದ್ಧನೇ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಹೋಗುವಂಥ ಎಷ್ಟೋ ಮಕ್ಕಳಿದ್ದಾರೆ. ಅಪ್ಪ ಕೊಟ್ಟಂಥ ಆಸ್ತಿನಲ್ಲಿ 1 ಇಂಚು ಜಾಗ ಅಣ್ಣ ತಮ್ಮನಿಗೆ ಜಾಸ್ತಿ ಹೋದರೆ ಕೊಲ್ಲಿಗೆ ಹೋಗುವಂಥ ಎಷ್ಟೋ ಜನ ಅಣ್ಣ ತಮ್ಮಂದಿರು ನಮ್ಮ ಸಮಾಜದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ 10-20 ಎಕರೆ ಜಾಗ ಬಿಡಿ, ಇಡೀ ಅಯೋಧ್ಯೆ ಸಾಮ್ರಾಜ್ಯವನ್ನು ತ್ಯಜಿಸಿ ರಾಮ ಹೋಗಬೇಕು. ಆ ಸಂದರ್ಭದಲ್ಲಿ ಕೂಡ ಅಪ್ಪನ ವಿರುದ್ಧ ಒಂದೇ ಒಂದು ಮಾತಾಡಲಿಲ್ಲ ವಿರುದ್ಧವಾಗಿ ರಾಮ.
ಕಾಡಿಗೆ ಹೋಗೋಕ್ಕೂ ಮುಂಚೆ ಚಿಕ್ಕಮ್ಮ ಕೈಕೇಯಿ ಕೊಟ್ಟ ಮಾತನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಅಂತ ಗೊತ್ತಾದ ನಂತರವೂ ಕಾಡಿಗೆ ಹೋಗೋಕ್ಕೂ ಮುಂಚೆ ಆಶೀರ್ವಾದ ಮಾಡಮ್ಮ ಅಂತ ಕೈಕೇಯಿ ಕಾಲಿಗೆ ಬಿದ್ನಲ್ಲ ರಾಮ. ಅಂಥ ರಾಮನಲ್ಲಿರುವಂಥ ಭಕ್ತಿಯನ್ನು ಮಕ್ಕಳು ತುಂಬಿಸ್ಕೊಳ್ಬೇಕಾಗಿದೆ. ಶ್ರವಣ ಕುಮಾರನ ಆದರ್ಶಗಳನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ರಾಮಕೃಷ್ಣರ ಆದರ್ಶಗಳನ್ನು, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಕೊಡಬೇಕಾಗಿದೆ. ಈ ಒಂದು ಭಗವದ್ಗೀತೆ ಇದೆಯಲ್ಲ, ತಾಯಿಯವರು ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದ್ರು ಎಲ್ರಿಗೂ ಭಗವದ್ಗೀತೆ. ಈ ಒಂದು ಭಗವದ್ಗೀತೆ ಕೇವಲ ಧರ್ಮಕ್ಕೋಸ್ಕರ ಅಲ್ಲ. ನೆನಪಿರಲಿ ನನ್ನ ನೆಚ್ಚಿನ ಬಂಧುಗಳೇ, ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರಾಗಿದ್ದು ಅದೇ ಒಂದು ಭಗವದ್ಗೀತೆಯಿಂದ. ರಾಮಕೃಷ್ಣರನ್ನು ನಾವು ಇವತ್ತಿಗೂ ಆರಾಧಿಸೋದು ಆ ಒಂದು ಭಗವದ್ಗೀತೆಯಿಂದ. ಕೃಷ್ಣ ಇವತ್ತು ನಮಗೆ ಆದರ್ಶ ಆಗಿದ್ದು ಆ ಒಂದು ಭಗವದ್ಗೀತೆಯಿಂದ. ಆ ಒಂದು ಭಗವದ್ಗೀತೆಯನ್ನು ಮಕ್ಕಳು ಓದಿದ್ರೆ ಸಾಕು. ಮಕ್ಕಳ ಮುಂದೆ ದಯವಿಟ್ಟು ಸಂಪಾದನೆಯ ಮಾತಾಡಬೇಡಿ, ಸಂಸ್ಕಾರದ ಮಾತಾಡಿ. ಮಕ್ಕಳನ್ನು ಧರ್ಮದ ಹಾದಿನಲ್ಲೇ ಬೆಳೆಸಿ. ಮಕ್ಕಳಿಗೆ ಹೇಳ್ಕೊಡ್ಬೇಕಾದಂಥ ತತ್ವಜ್ಞಾನ ಅದೇ. ಭಗವದ್ಗೀತೆ ಓದಿದ್ರೆ, ಧರ್ಮದ ಮಾರ್ಗದಲ್ಲಿ ಮಕ್ಕಳು ನಡೆದ್ರೆ ಹಣ, ಸಂಪತ್ತು, ಹೆಸರು ಎಲ್ಲ ಅವರ ಹಿಂದೆ ಬರುತ್ತೆ. ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ನಿಜವಾಗ್ಲೂ ನಡೆದಿರುವಂಥ ಘಟನೆ. ಇವತ್ತಿಗೂ ನಾವು ಸ್ಟೀವ್ ಜಾಬ್ಸ್ನ ಹೆಸರನ್ನು ಎಷ್ಟು ಜನ ಕೇಳಿದ್ದಿರೋ ಗೊತ್ತಿಲ್ಲ. ಆ್ಯಪಲ್ ಕಂಪನಿಯ ಸಂಸ್ಥಾಪಕ ಸ್ಟೀವ್ ಜಾಬ್ಸ್. ಇವತ್ತಿಗೂ ಮೊಬೈಲ್ನಲ್ಲಿ ಯೂಸ್ ಮಾಡ್ತಿರಲ್ಲ, ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್, ಈ ಮೂರನ್ನು ಹೊಂದಿರುವಂಥ ಮೆಟಾ ಎಂಬ ಕಂಪನಿಯ ಓನರ್ಶಿಪ್ಪನ್ನು ಪಡೆದಿರುವಂಥ ಒಬ್ಬ ವ್ಯಕ್ತಿ ಮಾರ್ಕ್ ಝಕರ್ಬರ್ಗ್ ಅಂತ ಆತ ಹೆಸರು. ಇವತ್ತಿಗೂ ಇಡೀ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಬ್ಬ ಆಕ್ಟ್ರೆಸ್ ಜೂಲಿಯಾ ರಾಬರ್ಟ್ ಅಂತ ಆಕೆ ಹೆಸರು. ಇವರೆಲ್ಲರ ಜೀವನದಲ್ಲಿ ಅಷ್ಟೆಲ್ಲ ಫೇಮಸ್ ಆಗಿ ಅಷ್ಟೆಲ್ಲ ಸಂಪಾದನೆ ಮಾಡೋದ್ರಲ್ಲಿ ಹೇಗೆ ಗೊತ್ತೇ? ಇವರೆಲ್ಲರ ಜೀವನದಲ್ಲಿ ಒಂದು ಸಿಮಿಲಾರಿಟಿ ಇದೆ. ಇವರೆಲ್ಲರೂ ಒಂದು ಕಾಲದಲ್ಲಿ ಭಾರತಕ್ಕೆ ಬಂದಿದ್ರು. ಜೀವನದಲ್ಲಿ ಮುಂದೆ ನನಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮನಸ್ಸೋತಿದ್ದಾಗ, ಡಿಪ್ರೆಷನ್ಗೊಳಗಾದಾಗ, ಇನ್ನೇನು ಮಾಡಬೇಕು ಅಂತ ಗುರಿ ತೋಚದೇ ಇದ್ದಾಗ ಭಾರತಕ್ಕೆ ಬಂದರು ಆಧ್ಯಾತ್ಮಿಕ ಪ್ರವಾಸಕ್ಕೆ ಅಂತ. ಭಾರತಕ್ಕೆ ಬಂದಾಗ ಈ ಮೂವರಿಗೂ ಕೂಡ ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಯಿತು. ನಿಮ್ ಕರೋಲಿ ಬಾಬಾ ಅಂತ ಅವರ ಹೆಸರು. ಎಷ್ಟು ಜನ ಕೇಳಿದ್ದಿರಲ್ವೋ, ಹನುಮಂತನ ಅವತಾರ ಅಂತ ಅವರನ್ನು ಆರಾಧಿಸ್ತಾರೆ. ಈ ನಿಮ್ ಕರೋಲಿ ಬಾಬಾ ಇವ್ರು ಮೂವರನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಭೇಟಿಯಾಗಿದ್ದು. ಆದರೆ ಭೇಟಿಯಾದಾಗ ಇವರೆಲ್ಲರಿಗೂ ಒಂದೇ ಪ್ರವಚನ ಮಾಡಿದ್ದವರು, ಭಗವದ್ಗೀತೆ. ಕೈಯಲ್ಲೊಂದು ಭಗವದ್ಗೀತೆಯನ್ನು ಇಟ್ಟರು, ಇದನ್ನು ದಿನ ಓದಪ್ಪ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ನೀಮ್ ಕರೋಲಿ ಬಾಬಾನನ್ನು ಭೇಟಿಯಾದ ನಂತರ ಸ್ಟೀವ್ ಜಾಬ್ಸ್ ಆ್ಯಪಲ್ ಕಂಪ್ನಿಯ ಸ್ಥಾಪನೆಯನ್ನು ಮಾಡ್ದ. ಅದಾದ ನಂತರವೂ ಸ್ಟೀವ್ ಜಾಬ್ ಹೇಳ್ತಾ ಇದ್ದ, ನನಗೆ ಆಧ್ಯಾತ್ಮಿಕ ಗುರು ಅಂದರೆ ಭಾರತದ ನೀಮ್ ಕರೋಲಿ ಬಾಬಾ ಅವ್ರು ಕೊಟ್ಟಂಥ ಭಗವದ್ಗೀತೆ. ಈ ಒಂದು ಭಗವದ್ಗೀತೆಯಿಂದ ಇವತ್ತು ಸ್ಟೀವ್ ಜಾಬ್ಸ್ ಮಿಲಿಯನೇರ್ ಆಗಿದ್ದಾನೆ. ಮಾರ್ಕ್ ಝಕರ್ಬರ್ಗ್ ಇವತ್ತಿಗೂ ಹೇಳ್ತಾರೆ, ಭಗವದ್ಗೀತೆ ಮೂಲಕ ನಾನು ಸಕ್ಸಸ್ಫುಲ್ ಆಗಿದ್ದು. ರಾಬರ್ಟ್ ಜೂಲಿಯಾ ಇವತ್ತಿಗೂ ಹೇಳ್ಕೊಳ್ತಾರೆ. ವಿಲ್ ಸ್ಮಿತ್ ಅಂತ ಆಕ್ಟರ್ಸ್ಗಳು ಇವತ್ತಿಗೂ ಹೇಳ್ಕೊಡ್ತಾರೆ, ನಾನು ಹಿಂದೂ ಧರ್ಮಕ್ಕೆ ಬಂದಿದ್ದೀನಿ. ಯಾಕೆ? ಹಿಂದೂ ಧರ್ಮದಲ್ಲಿರುವಂಥ ಭಗವದ್ಗೀತೆಯನ್ನು ಅದರ ಮೂಲಕ ನನ್ನ ಜೀವನದಲ್ಲಿ ಸಕ್ಸಸ್ ಬಂತು ಅಂತ. ಒಂದು ಭಗವದ್ಗೀತೆಗಿರುವಂಥ ಸಾಮರ್ಥ್ಯ ಅದು. ಮಕ್ಕಳಿಗೆ ಅಂತಹ ಭಗವದ್ಗೀತೆನಲ್ಲದೆ ಇನ್ಯಾರು ಓದಿಸಬೇಕು? ವೃದ್ಧಾಪ್ಯದಲ್ಲಿ ಓದಲಿಕ್ಕಿರೋದಲ್ಲ. ಭಗವದ್ಗೀತೆ ಕೊನೆ 18ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ ಕೊಟ್ಟಂತ ಕರೆ ಏನು? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಕೃಷ್ಣನಂತ ಭಗವಂತ ಕೃಷ್ಣ ನಾನಿರ್ತೀನೋ, ಎಲ್ಲಿ ನಿನ್ನಂತ ಅರ್ಜುನನ್ ಇರ್ತಾನೋ, ಎಲ್ಲಿ ಧರ್ಮ ಉಳಿಯುತ್ತೋ ಅಲ್ಲೆಲ್ಲ ನಿನಗೆ ಜಯ ಆಗುತ್ತೆ. ಎಲ್ಲಿ ಕೃಷ್ಣ ಇಲ್ಲಿ ಅರ್ಜುನ ಇರ್ತಾರೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ. ಕೊನೆ ಕೊಟ್ಟಂತ ಸಂದೇಶ, ಜಯ ಆಗುತ್ತೆ, ನಿನಗೆ ಯುದ್ಧ ಮಾಡಪ್ಪ. ಯುದ್ಧ ಮಾಡಬೇಕು ಅಂತ ಭಗವದ್ಗೀತೆ ಕೊನೆಯಲ್ಲಿ ಕೃಷ್ಣ ಕರೆ ಕೊಟ್ಟ. ಯುದ್ಧ ಮಾಡ್ಲಿಕ್ಕೆ ವೃದ್ಧಾಪ್ಯದಲ್ಲಿ ತಾಕತ್ತಿರುತ್ತಾ? ಯುದ್ಧ ಮಾಡಬೇಕಾಗಿರೋದು ಯೌವನದಲ್ಲಿ, ಜೀವನದ ಯುದ್ಧ. ಮಕ್ಕಳು ಸೂಸೈಡ್ಗಳನ್ನು ಮಾಡ್ಕೊಳ್ತಾರಲ್ಲ, IIT IIMಗೆ ಹೋದಂಥ ಮಕ್ಕಳು ಏನಕ್ಕೆ ಸೂಸೈಡ್ಗಳು ಮಾಡ್ಕೊತಾರೆ? ಆತ್ಮಬಲ ಇಲ್ಲ ಅವರಲ್ಲಿ. ಆತ್ಮಬಲವನ್ನು ಬೆಳೆಸಬೇಕಾಗಿದೆ ನಮ್ಮ ಮಕ್ಕಳಲ್ಲಿ. ಎಷ್ಟು ಸೂಸೈಡ್ ರೇಟ್ಗಳು ಯೋಚನೆ ಮಾಡಿ. ನಿಮ್ಮ ಕಾಲದಲ್ಲಿ ಎಷ್ಟು ಕಷ್ಟಗಳನ್ನು ನೀವು ನೋಡಿದ್ದೀರಾ? ತಿನ್ನಲಿಕ್ಕೆ ಅನ್ನ ಇಲ್ದಿರೋಂಥ ಕಾಲಘಟ್ಟವನ್ನು ನೋಡಿದ ನಂತರವೂ ಯಾವತ್ತಾದರೂ ನಾನು ಸುಸೈಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ? ನಿಮ್ಮಲ್ಲೊಂದು ಆತ್ಮಬಲ ಇತ್ತು. ಸಾವಿರಾರು ಕಷ್ಟಗಳನ್ನು ನೋಡಿದ ನಂತರ ನೀವು ಇರುವಂಥ ಜಾಗಕ್ಕೆ ಇವತ್ತು ತಲುಪಿ ನಿಂತಿದ್ದೀರಾ ಅಂದರೆ ನಿಮ್ಮಲ್ಲಿ ಆತ್ಮಬಲ ಇತ್ತು. ಆ ಆತ್ಮಬಲವನ್ನು ನನ್ನ ಜನ್ರೇಷನ್ ಕಳ್ಕೊಳ್ತಾ ಇದೆ. ಯಾಕೆ? ಅವರಿಗೆ ಬೇಕಾಗಿದ್ದನ್ನೆಲ್ಲ ಒದಗಿಸ್ತಾ ಇದ್ದೀವಿ ನಾವು. ತಂದೆ ತಾಯಿ, ನಾನು ಜೀವನದಲ್ಲಿ ಕಷ್ಟಪಟ್ಟೆ, ನನ್ನ ಮಕ್ಕಳು ಜೀವನದಲ್ಲಿ ಕಷ್ಟ ಬಿಡಬಾರ್ದು ಅಂತ ಈ ಸೊಫಿಸ್ಟಿಕೇಟೆಡ್ ಭಾವನೆಯಲ್ಲಿ ಮಕ್ಕಳನ್ನು ಬೆಳೆಸಿದ್ರಿಂದ ಮಕ್ಕಳಲ್ಲಿ ಆತ್ಮಬಲ ಇಲ್ಲ. ಆ ಮಕ್ಕಳಲ್ಲಿ ಮತ್ತೊಮ್ಮೆ ಆತ್ಮಬಲ ಬೆಳೆಸಬೇಕಂದ್ರೆ ಭಗವದ್ಗೀತೆ ಹೇಳ್ಕೊಡ್ಬೇಕು. ಏನಕ್ಕೆ? ಭಗವದ್ಗೀತೆ ಶುರು ಆಗೋದೆ ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನ ಏನು ಮಾಡ್ತಾನೆ? ನನಗೆ ಯುದ್ಧ ಬೇಡ ಅಂತ ಶಸ್ತ್ರಾಸ್ತ್ರಗಳನ್ನು ಕಳಚಿಟ್ಟು ವೈರಾಗ್ಯದಲ್ಲಿ ಕೂತು ಬಿಡ್ತಾನೆ. ನಮ್ಮ ಮಕ್ಕಳ ಪರಿಸ್ಥಿತಿ, ಈಗಿನ ಯುವಕರ ಪರಿಸ್ಥಿತಿ, ಏನೂ ಮಾಡೋಕ್ಲೆಕ್ಕ ಆಗೋದಿಲ್ಲ ಜೀವನದಲ್ಲಿ ಏನೋ ಪರಿಸ್ಥಿತಿ. ಅಂಥ ಪರಿಸ್ಥಿತಿನಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಉಪದೇಶ ಮಾಡಿದ್ದು. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದ ಕೃಷ್ಣ ಹೇಳ್ತಾರಲ್ಲ, ಕುತಸ್ಥ ಕಸ್ಮಲಮಿದಂ ವಿಷಮೇ ಸಂಪುತಸ್ಥಿತಂ ಅನಾರ್ಯಂ ದಿಷ್ಟನ ಸ್ವರ್ಗಂ ಅಕೃತಿಕರಂ ಅರ್ಜುನ ಕ್ಲೈಭ್ಯಮ್ಮಸ್ಮಗಮ ಭಾರತ ನೈತೃತ್ವ ಬದ್ಧತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ. ವೈರಾಗ್ಯದಲ್ಲಿ ಕೂರುವಂಥ ಸಂದರ್ಭ ಅಲ್ಲ ಅರ್ಜುನ. ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾದಷ್ಟು ಕೂಡ ಯುದ್ಧಕ್ಕೆ ಸಿದ್ಧನಾಗಬೇಕು ನೀನು. ನಿನ್ನ ಆರ್ಯ ಸಮಾಜ ಹೇಳಿಕೊಟ್ಟಿರುವಂಥ ಯುದ್ಧದ ಪರಿಣಿತಿಯನ್ನು ನೆನಪಿಸ್ಕೊಂಡು ಕೈಯಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ಯುದ್ಧಕ್ಕೆ ಸಿದ್ಧನಾಗುವಂಥ ಜಗತ್ತಿನ ಸರ್ವಶ್ರೇಷ್ಠ ಮೋಟಿವೇಶನಲ್ ಬುಕ್ ಭಗವದ್ಗೀತೆ.
ಆ ಭಗವದ್ಗೀತೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಭಗವದ್ಗೀತೆ ಒಂದೊಂದು ಅಧ್ಯಾಯ ಒಂದೊಂದು ಯೋಗಗಳನ್ನು ಮಕ್ಕಳಿಗೆ ಕಳಿಸ್ಕೊಡುತ್ತೆ. ಸಂಖ್ಯೆ ಯೋಗ, ಕರ್ಮಯೋಗ, ಧ್ಯಾನ ಯೋಗ, ಕರ್ಮ ಸನ್ಯಾಸ ಯೋಗದಿಂದ ಹಿಡಿದು ರಾಜಯೋಗದವರೆಗೂ, ವಿಭೂತಿ ಯೋಗದವರೆಗೂ, ಪರಬ್ರಹ್ಮ ಯೋಗದವರೆಗೂ, ಮೋಕ್ಷ ಸನ್ಯಾಸ ಯೋಗದವರೆಗೂ 18 ಅಧ್ಯಾಯಗಳು 18 ಯೋಗಗಳನ್ನು ಹೇಳ್ಕೊಡ್ತಾವೆ. ಅಂಥ ಭಗವದ್ಗೀತೆಯನ್ನು ಮಕ್ಕಳು ಯುವಕ ಯುವತಿಯರಲ್ಲದೆ ಇನ್ಯಾರು ಓದಬೇಕು? ಆದ್ದರಿಂದ ದಯವಿಟ್ಟು ಆ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡಿ. ಯಾರ್ಯಾರೆಲ್ಲ ಮಕ್ಕಳಿದ್ದೀರಾ, ನಿಮ್ಮ ಜೀವನದಲ್ಲಿ ಒಂದು ಗುರಿ ಅಂತ ನಿರ್ದಿಷ್ಟವಾಗಿರಬೇಕು. ಆ ಗುರಿಯನ್ನು ಸಾಧಿಸಲಿಕ್ಕೆ ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಇರಲೇಬೇಕು. ನಿಮ್ಮ ಈ ಗುರಿಯ ಮಧ್ಯದಲ್ಲಿ ಗುರಿಯನ್ನು ಸಾಧಿಸಲಿಕ್ಕೆ ಯಾರೂ ಸಹಾಯ ಮಾಡೋದಿಲ್ಲ, ಎಲ್ಲವೂ ನಿಮ್ಮ ಕೈಯಲ್ಲೇ ಇರೋದು. ನೀವು ಯಾರೂ ಸಾಮಾನ್ಯರೂ ಅಲ್ಲ. ಮತ್ತೆ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಬ್ಬರೊಬ್ಬರು ಕೂತಿದ್ದೀರಲ್ಲ, ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಯಾವುದು ಗೊತ್ತಾ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ತ್ರೈಲೋಕ್ಯದ ಕಿಲಂ ತವಪಾದ ಮೂಲೆ ಅಂತ. 3 ಲೋಕಗಳನ್ನು ಕಾಲಡಿಯಲ್ಲಿಟ್ಟು ಆಳಬಲ್ಲ ಸಾಮರ್ಥ್ಯ ಭಾರತದಲ್ಲಿ ಹುಟ್ಟುವಂಥ ಒಂದೊಂದು ಮಗುವಿಗೂ ಇದೆ. ಅರ್ಥಾತ್ ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಅಂಥದ್ದು ಇಂದ್ರನಂಥ ಸಾಮರ್ಥ್ಯ. ಭೂಭುವಸ್ವ ಅಂತ ಸಪ್ತಲೋಕಗಳನ್ನು ಹೇಳ್ತೀವಲ್ಲ, ಅಷ್ಟೂ ಲೋಕಗಳನ್ನು ಕಾಲಡಿಯಲ್ಲಿಟ್ಟು ಆಳಬಲ್ಲಿರಿ ನೀವೆಲ್ಲ. ನಿಮ್ಮಲ್ಲಿರುವಂಥ ಸಾಮರ್ಥ್ಯ ಅದು. ಅದರಲ್ಲೂ ಭಾರತದಲ್ಲಿ ಹುಟ್ಟಿರುವಂಥ ಮಕ್ಕಳು. ಭಾರತದಲ್ಲಿ ಹುಟ್ಟಿದ್ದೀರಾ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಹುಟ್ಟಿಲ್ಲ. ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಒಂಚೂರು ಬದಲಾಗಿ ಅಕಸ್ಮಾತ್ ಪಾಕಿಸ್ತಾನದಲ್ಲಿ ಏನಾದರೂ ನೀವು ಹುಟ್ಟುಬಿಟ್ಟಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಿರ್ತಾ ಇತ್ತು ಯೋಚನೆ ಮಾಡಿ. ಆದರೆ ಭಗವಂತ ನಿಮ್ಮನ್ನು ನಿರ್ದಿಷ್ಟವಾಗಿ ಭಾರತದಲ್ಲೇ ಹುಟ್ಟಿಸ್ತಾ. ಏನಕ್ಕೆ? ಕಾರಣ ಇದೆ. ತಾಯಿ ಭಾರತಿಯನ್ನು ನಾವು ವೀರಭೋಗ್ಯ ವಸುಂಧರೆ ಅಂತ ಕರಿತೀವಿ. ರತ್ನಗರ್ಭ ಆಕೆಯದ್ದು. ಆಕೆ ಜನ್ಮ ನೀಡುವಂಥ ಒಂದೊಂದು ಮಗುವು ಕೂಡ ದೇವರ ಸಮಾನ. ಗಾಯಂತಿ ದೇವ ಕಿಲಗೀತ ಕಾಣಿ ಧನ್ಯೋಸ್ತದೆ ಭಾರತ ಭೂಮಿ ಭಾಗಿ ಸ್ವರ್ಗಾಪವರ್ಗ ಸ್ಮಗಮಾರ್ಗಭೂತ ಭವಂತಿ ಭೂಯ ಪುರುಷಾಸುರತ್ವಾತ್ ಅಂತ ಹೇಳಿದರು ನಮಗೆ ವಿಷ್ಣು ಪುರಾಣದಲ್ಲಿ. ಭಾರತದಲ್ಲಿ ಹುಟ್ಟುವಂಥ ಒಂದೊಂದು ಮಗುವಿಗೂ ದೇವರ ಸ್ಥಾನಕ್ಕೆ ಇರುವಂಥ ಸಾಮರ್ಥ್ಯ ಇದೆ ಅಂತ. ಅಂಥ ಸಾಮರ್ಥ್ಯ ಇರುವಂಥ ನಮ್ಮ ಮಕ್ಕಳನ್ನು ಅದೇ ಹಾದಿನಲ್ಲಿ ಬೆಳೆಸೋಣ. ಮಕ್ಕಳಿಗೆ ರಾಮರ ಭಕ್ತಿಯನ್ನು ತುಂಬಿಸೋಣ. ರಾಮರ ಭಕ್ತಿ ನಮ್ಮ ಮಕ್ಕಳಲ್ಲಿ ಯಾವ ರೀತಿ ತುಂಬಬೇಕು, ರಾಮರ ಆದರ್ಶ ನಮ್ಮ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಬರಬೇಕು ಅಂದರೆ, ಮುಂದೊಂದು ದಿನ ಈ ಬುದ್ಧಿಜೀವಿಗಳು ಯಾರಾದರೂ ಅಯೋಧ್ಯೆ ರಾಮ ಮಂದಿರದ ಇಲ್ಲಿ ಚಿತ್ರಪಟವನ್ನು ಚಿತ್ರ ಬಹಳ ಸುಂದರವಾಗಿ ಮಾಡಿದ್ದಾರಲ್ಲ, ಕಾಯಿನ್ಗಳನ್ನು ಸಂಗ್ರಹಿಸಿ ಯಾವ ರೀತಿ ರಾಮ ಮಂದಿರಕ್ಕೆ ಇಡೀ ದೇಶದಾದ್ಯಂತ 100 ರೂಪಾಯಿಯನ್ನು ಕೊಟ್ಟು, ಆ ರೀತಿಯಲ್ಲಿ ಇಡೀ ಕರ್ನಾಟಕದ ಒಂದೊಂದು ಜಿಲ್ಲೆಯಿಂದ 1 ರೂಪಾಯಿಯನ್ನು ತಂದು ಜೋಡಿಸಿ 18,000 ಕಾಯಿನ್ಗಳ ಮೂಲಕ ಅಯೋಧ್ಯೆ ರಾಮ ಮಂದಿರವನ್ನು ಇಲ್ಲಿ ಮಾಡಿದ್ದಾರೆ, ಮಿನಿ ರಾಮ ಮಂದಿರವಾಗಿ. ಆ ರಾಮ ಮಂದಿರ ನಿರ್ಮಾಣ ಆಗೋಕ್ಕೂ ಮುಂಚೆ ಕೋರ್ಟ್ನಲ್ಲಿ ವಾದ ನಡೀತಾ ಇರಬೇಕಾದ್ರೆ ಕೆ ಪರಾಶರನೆಂಬ ರಾಮ ಮಂದಿರದ ಪರವಾಗಿ ವಾದ ಮಾಡ್ತಾ ಇದ್ದಂಥ ವಕೀಲರಿಗೆ ಮಾಡಿದಂಥ ಪ್ರಶ್ನೆ ಏನು ಗೊತ್ತೇ? ಕಪಿಲ್ ಸಿಬ್ಬಲ್ ಅವರು ರಾಮ ಮಂದಿರದ ವಿರುದ್ಧವಾಗಿ ಹೋರಾಡ್ತಾ ಇದ್ದಂಥ ಕಪಿಲ್ ಸಿಬ್ಬಲ್ ವಕೀಲ ಪ್ರಶ್ನೆ ಮಾಡ್ತಾರೆ, ನೀವು ರಾಮರನ್ನು ಆರಾಧಿಸ್ತೀರಲ್ಲ, ರಾಮರು ನಿಜವಾಗ್ಲೂ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ. ನಿಮ್ಮ ರಾಮರು ಹುಟ್ಟೇ ಇಲ್ಲ, ರಾಮ ಕಾಲ್ಪನಿಕ, ರಾಮ ಐತಿಹಾಸಿಕ ಪುರುಷ ಅಲ್ಲ, ಪುರಾಣ ಪುರುಷ ಅಂತ ನಮ್ಮ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆಯನ್ನು ಹಾಕಿದ್ರು ಎಷ್ಟೋ ಜನರು. ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕುವಂಥ ಸಾವಿರಾರು ಜನರ ಸಂಖ್ಯೆ ಜಾಸ್ತಿ ಆಗ್ತದೆ ನಮ್ಮ ದೇಶದಲ್ಲಿ. ಈ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಲ್ಲಿ ರಾಮರ ಭಕ್ತಿ ಎಷ್ಟರ ಮಟ್ಟಿಗೆ ತುಂಬಬೇಕು ಅಂದರೆ, ಮುಂದೊಂದು ದಿನ ಈ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು, ನೀನು ರಾಮರನ್ನು ಅಷ್ಟೆಲ್ಲ ಆರಾಧಿಸ್ತೀಯಲ್ಲ, ನಿಜವಾಗ್ಲೂ ನಿನ್ನ ರಾಮರಿದ್ರು ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ, ರಾಮರ ಅಸ್ತಿತ್ವಕ್ಕೆ ನಿನ್ನ ಹತ್ರ ಪುರಾವೆ ಏನಿದೆ ಅಂತ ಕೇಳಿದಾಗ ನಮ್ಮ ಒಂದೊಂದು ಮಗುವಿನ ಬಾಯಿನಲ್ಲೂ ಬರಬೇಕು, ಕೇವಲ ರಾಮರಲ್ಲ, ಇಡೀ ರಾಮರ ವಂಶವೃಕ್ಷದ ಅಸ್ತಿತ್ವಕ್ಕೆ ನನ್ನ ಹತ್ರ ಪುರಾವೆ ಇದೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು, ಕೇವಲ ರಾಮರಲ್ಲ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಯಾತಿ, ಯಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಮನೆಯ ನಮ್ಮ ಸನಾತನ ಧರ್ಮದ ಭಾರತೀಯ ಸಂಸ್ಕೃತಿಯ ಒಂದೊಂದು ಮಗು ತಯಾರಾದರೆ ಸಾಕು, ಒಂದೊಂದು ಮಗು ಈ ರೀತಿ ತಯಾರಾದರೆ ಸಾಕು. ಮುಂದೊಂದು ದಿನ ಈ ಭಾರತೀಯ ಸಂಸ್ಕೃತಿಯನ್ನು ಅಲುಗಾಡಿಸುವ ಸಾಮರ್ಥ್ಯವು ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ನಾವು ಮಾಡಬೇಕಾಗಿರೋ ಕೆಲಸ ಇದೆ ಜಾಗೃತಿ. ಆಗಲೇ ಹೇಳಿದ ಹಾಗೆ ಈ ರಾಮರ ಈ ಭಕ್ತಿ ಮಕ್ಕಳಿಗೆ ಧರ್ಮಕ್ಕೋಸ್ಕರ ಅಲ್ಲ, ಸ್ವಾರ್ಥಕ್ಕೋಸ್ಕರ. ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ರಾಮಾಯಣ ಮಹಾಭಾರತ ನೀವು ಶಾಲೆ ಕಾನ್ವೆಂಟಿಗೆ ಲಕ್ಷ ಲಕ್ಷ
ಕಳಿಸಿದ್ರು ಕೂಡ ಆ ಶಾಲೆ ಕಾಲೇಜ್ ನಿಮ್ಮ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅಂತ ಹೇಳೋದನ್ನು ಹೇಳ್ಕೊಡ್ಬೋದು. ಆದರೆ ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಶ್ರದ್ಧೆ ಭಕ್ತಿಯನ್ನು ನಮ್ಮ ಧರ್ಮ ಮಾತ್ರ ಕಲಿಸ್ಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಗ್ರಂಥ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಪರಿಚಯಗಳನ್ನು ಮಕ್ಕಳಿಗೆ ಮಾಡಿಸಿ. ಇದನ್ನು ಹೇಳ್ತಾ ದಯವಿಟ್ಟು ಪೋಷಕರು ಮಕ್ಕಳು ಯೋಗ ಮಾಡುವಂಥ ಸಂದರ್ಭದಲ್ಲಿ ಓಂಕಾರವನ್ನು ಪಠಿಸಿದ್ರಲ್ಲ, ದಯವಿಟ್ಟು ಅದನ್ನು ದಿನನಿತ್ಯ ಪಠನೆ ಮಾಡಿಸಿ. ಶಿಬಿರ ಮುಗೀತು, ಇನ್ನು ಮಕ್ಕಳು ಡೈಲಿ ರೋಟೀನ್ ಅದೇ ರೀತಿ ಆಗೋದು ಬೇಡ. ಓಂಕಾರ ಹೇಳಿಸಿ, ಏನು ಶ್ಲೋಕ ಹೇಳಿಸ್ಲಿಲ್ಲ ಪರವಾಗಿಲ್ಲ, ಭಗವದ್ಗೀತೆ ಓದಿಸ್ಲಿಲ್ಲ ಸಮಯ ಇಲ್ಲ ಪರವಾಗಿಲ್ಲ, ಓಂಕಾರ ಎಷ್ಟು 3 ನಿಮಿಷದ ಕೆಲಸ, 3 ಬಾರಿ ಓಂಕಾರ ಹೇಳಿಸಿದ್ರೆ ಮುಗಿದು ದಿನನಿತ್ಯ. ಏನಕ್ಕೆ? ಆಕಾರ ಮಕಾರ ಉಕಾರ ಎಂಬ 3 ಅಗ್ನಿ ಬೀಜಾಕ್ಷರಗಳಿಂದ ತಯಾರಾದಂಥ ಓಂಕಾರ ಅದು. ಏನಕ್ಕೆ ಓಂಕಾರ ಹೇಳಿಸ್ತೀವಿ ಅಂದರೆ ಮಕ್ಕಳು ಅಗ್ನಿ ಅಂತ ತಯಾರಾಗಲಿ ಅಂತ. ಕೃಷ್ಣ ಯಜುರ್ವೇದದಲ್ಲಿ ಬರುವಂಥ ಮಾತು, ಅಗ್ನಿಮಿಚ್ಛದ್ವಂ ಭರತಃ, ಭಾರತೀಯರೇ ಅಗ್ನಿ ಅಂತ ತಯಾರಾಗಿ. ಯಾವ ಅಗ್ನಿ? ಮನಸ್ಸಿನಲ್ಲಿ ಕುದಿಯುವಂಥ ಆತ್ಮಬಲ ಎಂಬ ಅಗ್ನಿ. ಈ ಅಗ್ನಿ ಇನ್ನಷ್ಟು ಉದ್ದೀಪನವಾಗಬೇಕಂದ್ರೆ ಓಂಕಾರ ಎಂಬ ಅಗ್ನಿ ಬೀಜಾಕ್ಷರಗಳಿಂದ ತಯಾರಾಗಿರುವಂಥ ಈ ಓಂಕಾರ ನಿರಂತರ ಪಠನೆ ಆಗಬೇಕು ನಮ್ಮ ಮಕ್ಕಳ ಬಾಯಿಂದ. ಅಗ್ನಿ ಅಂತ ತಯಾರಾಗಬೇಕು. ಅದಕ್ಕೆ ನಮ್ಮ ವೇದಗಳಲ್ಲಿ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದದ ಪ್ರಥಮ ಮಂಡಲದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರವೇ ಅಗ್ನಿಯನ್ನು ಆರಾಧಿಸಿದ್ ನಾವು. ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮಾತೃಜಂ ಹೋತಾಹಾರಂ ರತ್ನದ ದಾತಮಂ ಅಂತ ವೇದದ ಪ್ರಥಮ ಶ್ಲೋಕವೇ ಅಗ್ನಿಯನ್ನು ಆರಾಧಿಸಿದ್ ನಾವು. ಆ ಅಗ್ನಿ ಅಂತ ತಯಾರಾಗಲಿ ಅಂತ ಅಗ್ನಿಯನ್ನು ಆರಾಧಿಸಿದ್ ನಾವು. ಅದೇ ಕಾರಣದಿಂದ ಅಗ್ನಿ ಆರಾಧಕರು. ಯಾಕೆ? ಅಗ್ನಿ ಬೆಳಕಿನ ಸಂಕೇತ, ಬೆಳಕು ಜ್ಞಾನದ ಸಂಕೇತ, ಜ್ಞಾನ ಭಾರತೀಯ ಸಂಕೇತ. ಭಾರತಿ ಅಂದರೆ ಆ ಸರಸ್ವತಿ ತಾಯಿ. ಆ ಸರಸ್ವತಿ ಯಾವ ತಾಯಿಯನ್ನು ರೈ ಅಂತ ಕರೀತಾ ಇದ್ರಲ್ಲ ನಮ್ಮ ಉಪನಿಷತ್ತುಗಳಲ್ಲಿ, ಆ ತಾಯಿ ಭಾರತಿನಲ್ಲಿರುವಂಥ ಆ ಅಗ್ನಿ ನಮ್ಮ ಮಕ್ಕಳಲ್ಲಿ ಬೆಳಗಲಿ, ಮೇಧಾ ಜ್ಞಾನ ಇನ್ನಷ್ಟು ಉದ್ದೀಪನವಾಗಲಿ ಅಂತ. ಆದ್ದರಿಂದ ಓಂಕಾರ ನಿರಂತರ ಪಠನೆಯನ್ನು ಮಾಡಿಸಿ ಮಕ್ಕಳಿಗೆ. ಇವತ್ತಿಗೂ ಇದನ್ನು ನಾನು ಮಾತ್ರ ಹೇಳ್ತಾ ಇರೋದಲ್ಲ, ಇವತ್ತಿನ ಸೈನ್ಸ್ ಕೂಡ ಒಪ್ಕೊಳ್ಳುತ್ತೆ. SAND ಸೈನ್ಸ್ ಆ್ಯಂಡ್ ಡುವಾಲಿಟಿ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಬಿಡುಗಡೆ ಮಾಡಿದೆ. ಯಾವ ಐನ್ಸ್ಟೈನ್ E = mc² ಅನ್ನೋ ಫಾರ್ಮುಲಾವನ್ನು ಕೊಟ್ಟಿದ್ರು. ಎನರ್ಜಿ = mc² ಅಂತ. ಆ ಎನರ್ಜಿ ಇವತ್ತಿಗೂ ಜಗತ್ತಿನ ಮೂಲ ಬಿಗ್ ಬ್ಯಾಂಗ್ ಥಿಯರಿಗೆ ಹೋದರೂ ಕೂಡ, ನೀವು ಕ್ವಾಂಟಮ್ ಫಿಸಿಕ್ಸ್ನ ಸ್ಟ್ರಿಂಗ್ ಥಿಯರಿಯಿಂದ ಹಿಡಿದು ಒಂದು ಮೈಕ್ರೋಬಯಾಲಜಿವರೆಗೂ ಬಂದರೂ ಕೂಡ ಅಷ್ಟನ್ನೂ ಹೊಂದಿರುವಂಥ ಈ ಎನರ್ಜಿ, ಜಗತ್ತಿನ ಸರ್ವಪರಿಯಲ್ಲೂ ವ್ಯಾಪಿಸಿರುವಂಥ ಈ ಎನರ್ಜಿ ಫಾರ್ಮ್ ಯಾವುದು ಅಂದರೆ, ನಾನು ಹೇಳ್ತಾ ಇರೋದಲ್ಲ, ಸೈನ್ಸ್ ಆ್ಯಂಡ್ ಡುವಾಲಿಟಿ ಎಂಬ ಇನ್ಸ್ಟಿಟ್ಯೂಷನ್ ಬಿಡುಗಡೆ ಮಾಡುತ್ತೆ ಓಂಕಾರ. ಈ ಒಂದು ಓಂಕಾರವೇ ಇಡೀ ವಿಜ್ಞಾನಕ್ಕೆ ಮೂಲ. ಆ ಒಂದು ಓಂಕಾರ ನಿಮ್ಮ ಮಕ್ಕಳು ದಿನಾ ಪಠನೆ ಮಾಡಿದ್ರೆ ಅದು ನಿಮ್ಮ ಮಕ್ಕಳನ್ನು ಕಾಸ್ಮಿಕ್ ಎನರ್ಜಿ ಜೊತೆಗೆ ಜೋಡಿಸುತ್ತೆ. ಆ ಕಾಸ್ಮಿಕ್ ಎನರ್ಜಿ ಜೊತೆ ಜೋಡಣೆ ಆದರೆ ನಿಮ್ಮ ಮನೆಯಿರುವಂಥ ಮಕ್ಕಳು ಮುಂದೊಂದು ದಿನ ಸ್ವಾಮಿ ವಿವೇಕಾನಂದರು ಆಗ್ಬೋದು, ನಡೆದಾಡುವಂಥ ದೇವರು ಸಿದ್ದೇಶ್ವರ ಅಪ್ಪ ಅವರು ಕೂಡ ಆಗ್ಬೋದು, ಯಾವ ರೀತಿ ಬೇಕಾದರೂ ಕೂಡ ನಿಮ್ಮ ಮಕ್ಕಳು ತಯಾರಾಗ್ಬೋದು. ಆ ಒಂದು ಓಂಕಾರದಲ್ಲಿರುವಂಥ ಸಾಮರ್ಥ್ಯ ಅದು. ಆದ್ದರಿಂದ ಓಂಕಾರ ಮಕ್ಕಳು ದಿನನಿತ್ಯ ಪಠನೆಯನ್ನು ಮಾಡಿ ಬೆಳಗ್ಗೆದ್ದು ಅಕಸ್ಮಾತ್ ಆದರೆ ಯಾವ ರೀತಿ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬರ್ತೀವಿ ಅಂತ ಹೇಳಿದ್ರು, ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂಥ ಪ್ರಯತ್ನವನ್ನು ಮಾಡುವ ಮೂಲಕ ನಿರಂತರ ಇದರ ಪಠನೆಯನ್ನು ಮಾಡಿ ಮಕ್ಕಳು ಭಗವಂತನ ಮುಂದೆ ಪೂಜೆ ಮಾಡ್ತೀವಲ್ಲ, ವಿದ್ಯೆ ಬುದ್ಧಿ ಕೊಡುವಂಥ ಆ ಸಮಯದಲ್ಲಿ ನೀವು ಕೇಳ್ಕೊಳ್ಬೇಕಾಗಿರೋದು ಇಷ್ಟೇ, ವಿದ್ಯೆ ಬುದ್ಧಿಯನ್ನು ಕೊಡಬೇಕು. ಅಥರ್ವ ವೇದದ ಮಂತ್ರ ಹೇಳೋದು ಅದನ್ನೇ, ಅಥರ್ವ ವೇದದಲ್ಲಿ ಬರುವಂಥ ಮಂತ್ರ ಭದ್ರಂ ಕರ್ಣೆ ಭದ್ರಂ ಕರ್ಣೆ, ಅರ್ಥಾತ್ ನನ್ನ ಕಿವಿಗಳಿಗೆ ಭದ್ರವಾಗಿ ಒಳ್ಳೆಯದನ್ನು ಕೇಳುವಂತೆ ಭಗವಂತ ಮಾಡಲಿ. ನಾವು ಹೇಳಿದ್ದದನ್ನೇ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಸ್ವಸ್ತಿನ ಪೂಷಾ ವಿಶ್ವವೇದಾಹ. ಯಾವ ಇಂದ್ರ ಎಲ್ಲರನ್ನು ಕಾಣ್ತಾನೋ ಅವರಲ್ಲಿ ಒಂದೇ ಬೇಡಿಕೆ ಏನು? ಕೊನೆಯ ಕಾಲಘಟ್ಟದಲ್ಲಿ ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಕೂಡ ಅವಲಂಬಿತರಾಗದೇ ಇರುವ ಹಾಗೆ, ಯಾರ ಮೇಲೂ ಹೊರೆಯಾಗಿರುವ ಹಾಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಆರಾಧಿಸ್ತಾ ಭಗವಂತ ಮೆಚ್ಚುವಂಥ ದಾರಿನಲ್ಲಿ ನನ್ನನ್ನು ಭಗವಂತ ಕೊನೆ ಕ್ಷಣದವರೆಗೂ ನಡೆಸಲಿ. ಇಷ್ಟೇ ನಮ್ಮೆಲ್ಲರ ಪ್ರಾರ್ಥನೆ ಆಗಬೇಕು. ಅದನ್ನು ಭಗವಂತನ ಮೇಲೆ ಪ್ರಾರ್ಥನೆಯನ್ನು ಇಟ್ಟು ನಮ್ಮ ಕಿವಿಗೆ ಬೀಳೋದಾದರೆ ಒಳ್ಳೆ ಮಾತುಗಳೇ ಬಿಡಲಿ, ಕಣ್ಣಿಗೆ ಕಾಣೋದಾದರೆ ಒಳ್ಳೆ ವಿಷಯಗಳನ್ನೇ ಕಾಣಲಿ ಅಂತ ಹೇಳ್ತಾ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಎಲ್ಲರೂ ತಯಾರಾಗಿ. ನಿಮ್ಮ ಸಾಧನೆ ಯಾವ ರೀತಿ ಇರಬೇಕು? ಒಂದೇ ಲೈನಲ್ಲಿ ಹೇಳಬೇಕಂದ್ರೆ ಗೆಟ್ಔಟ್ ಅಂದವ್ರ ಮುಂದೆ ಕಟ್ಔಟ್ ಆಗಿ ನಿಲ್ಲುವಂತಿರಬೇಕು ನಿಮ್ಮ ಸಾಧನೆ. ನಿಮ್ಮ ಜೀವನದಲ್ಲಿ ನೀವು ಅಂಥ ಸಾಧನೆಯನ್ನು ಜಗತ್ತಿನ ಮುಂದೆ ಮಾಡಿ ತೋರಿಸ್ಬೇಕು. ಜೀವನದಲ್ಲಿ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ. ಯಾರ ಮುಂದೆ ಕೂಡ ನಾವು ಕಮ್ಮಿ ಅನ್ನೋ ಭಾವನೆ ನಿಮಗೆ ಬೇಕಾಗಿಲ್ಲ. ನಿಮ್ಮಲ್ಲಿ ಆ್ಯಟಿಟ್ಯೂಡ್ ಇರಬೇಕು. ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಆ್ಯಟಿಟ್ಯೂಡ್ ಇರಲೇಬೇಕು ನಿಮ್ಮಲ್ಲಿ. ಕಾನ್ಫಿಡೆನ್ಸ್ ಯಾವ ರೀತಿ ಇರಬೇಕು? ಇಂಗ್ಲೀಷಲ್ಲಿ ಒಂದು ಬಹಳ ಸುಂದರವಾದ ಒಂದು ಕೋಟ್ ಇದೆ, ಐದರ್ ವಾಕ್ ಲೈಕ್ ಯು ಓನ್ ದ ಪ್ಲೇಸ್ ಆರ್ ವಾಕ್ ಲೈಕ್ ಯು ಡೋಂಟ್ ಕೇರ್ ಹೂ ಡಸ್ ಅಂತ. ನಡೀತಾ ಇದ್ರೆ ನಿಮ್ಮ ನಡವಳಿಕೆಯಲ್ಲಿ ಕಾನ್ಫಿಡೆನ್ಸ್ ಯಾವ ರೀತಿ ಕಾಣಿಸ್ತಾ ಇರಬೇಕಂದ್ರೆ, ಒಂದು ನಮ್ಮಪ್ಪಂದು ಹಾದಿ ರೋಡು ಅನ್ನೋ ಥರ ಓಡಾಡಬೇಕು, ಇಲ್ಲ ಯಾರಪ್ಪಂದಾದರೆ ನನಗೇನೋ ಅನ್ನೋ ರೀತಿ ಓಡಾಡಬೇಕು. ಕಾನ್ಫಿಡೆನ್ಸ್ ಆ ರೀತಿ ಬೆಳೆಸ್ಕೊಳ್ಬೇಕು ನಿಮ್ಮಲ್ಲಿ ನೀವು. ಆ ಕಾನ್ಫಿಡೆನ್ಸ್ ಜೀವನದಲ್ಲಿ ಇದ್ದಾಗ ಮಾತ್ರ ಹುಚ್ಚುತನ ಬೆಳೆಯುತ್ತೆ. ಸಾಧನೆ ಮಾಡಬೇಕು ಅಂತ ಆ ಹುಚ್ಚುತನ ಬೆಳೆದಾಗ ಮಾತ್ರ ಜೀವನದಲ್ಲಿ ಗುರಿಯನ್ನು ಸಾಧಿಸ್ಲಿಕ್ಕಾಗತ್ತೆ. ಆದ್ದರಿಂದ ಆ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳ್ಳಿ. ಜೀವನದಲ್ಲಿ ಬದುಕಬೇಕಂದ್ರೆ ರವಿಚಂದ್ರನವರ ಫೋಟೋ ಭಾವಚಿತ್ರವನ್ನು ಮಾಡಿದ್ದೀರಲ್ಲ, ನಮ್ಮ ರಾಮಕೃಷ್ಣಾಶ್ರಮದ ಭಕ್ತರು ರವಿಚಂದ್ರನವರನ್ನ ನಿರ್ಭಯಾನಂದ ಸ್ವಾಮೀಜಿ ಅವರ ಶಿಷ್ಯ.
ಸಿಗ್ತಾ ಇರ್ತಾರೆ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ. ಅವ್ರು ಸಿಗಬೇಕಾದ್ರಲ್ಲಿ ಹೇಳಿದ್ದು ನನಗೆ ಅದನ್ನೇ, ಮಗಳೇ ನೀನು ಯಾವ ಕಾಲೇಜಿಗೆ ಹೋದ್ರೂ ಕೂಡ ಇದೊಂದು ಹೇಳಮ್ಮ ನೀನು. ರವಿಚಂದ್ರನ್ವರ ಅಣ್ಣ ಹೇಳಿದ್ದು ನನಗೆ, ಯಾವ ಕಾಲೇಜ್ ಶಾಲೆಗಳಿಗೂ ಮೋಟಿವೇಶ್ನಲ್ ಸೆಷನ್ಸ್ಗೆ ಹೋದಾಗೂ ಇದನ್ನು ಹೇಳು, ನೀವು ಮಕ್ಕಳು ಯಾರಿಗೋಸ್ಕರ ಬದುಕ್ತಿರೋ ಇಲ್ವೋ ನಿಮಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿರುವಂಥ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಬದುಕೋದನ್ನು ಕಲೀರಿ. ಇನ್ನು ಯಾರಿಗೋಸ್ಕರನೂ ಬದುಕುವಂಥ ಅವಶ್ಯಕತೆ ಇಲ್ಲ. ಯಾರಿಗೆ ಬದುಕಬೇಕು ಜೀವನ? ಅಪ್ಪ ಅಮ್ಮನಿಗೋಸ್ಕರ ಬದುಕಬೇಕು, ಕನಸನ್ನು ಕಾಣಬೇಕು. ನಮ್ಮಪ್ಪ ಇದುವರೆಗೂ ಕಾರಲ್ಲಿ ಓಡಾಡಿಲ್ಲ, ಬೆನ್ಸ್ ಕಾರ್ ತಂದು ನಮ್ಮ ಅಪ್ಪನ ಕೂರಿಸ್ಕೊಂಡು ಓಡಾಡ್ತೀನಿ. ನಮ್ಮಮ್ಮ ಇದುವರೆಗೂ ಚೆನ್ನಾಗಿರೋ ಸೀರೆ ತೊಟ್ಟಿಲ್ಲ, 15,000 ರೇಷ್ಮೆ ಸೀರೆಯನ್ನು ತಂದೆ ನಮ್ಮ ಅಮ್ಮನಿಗೆ ಹಾಕಿಸ್ತೀನಿ. ಇದೇ ಕನಸಾಗಬೇಕು ನಮ್ಮ ಜೀವನದಲ್ಲಿ. ಆ ಕನಸನ್ನು ಹೊತ್ತಾಗ ಮಾತ್ರ ಜೀವನದಲ್ಲಿ ಸಾಧನೆ ಆಗೋದು. ಇದನ್ನು ಹೇಳ್ತಾ ಮಕ್ಕಳನ್ನು ಆ ಪರಿಯಲ್ಲಿ ಬೆಳೆಸುವಂಥ ಕೆಲಸ ಬೇರೆ ಯಾರದ್ದೂ ಅಲ್ಲ, ಇಲ್ಲಿರುವಂಥ ತಂದೆ ತಾಯಿಂದಿರದೆ. ಖಂಡಿತವಾಗಲೂ ನಿಮಗೆ ಉಪದೇಶ ಮಾಡುವಷ್ಟು ಜ್ಞಾನವಾಗಲಿ ಅನುಭವ ಆಗಲಿ ನನಗಿಲ್ಲ. ನನಗಿಂತ ಹೆಚ್ಚು ಜ್ಞಾನ ಅನುಭವವನ್ನು ಹೊಂದಿದ್ದೀರಾ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಆದರೆ ಕರೆಸಿದ್ದಾರೆ ಹೇಳಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳಿಗೆ ಯಾವಾಗಲೂ ಹೇಳ್ತೀವಿ, ಲಿಟಲ್ ಐಸ್ ಆರ್ ವಾಚಿಂಗ್ ಯು, ಬಿ ಕೇರ್ಫುಲ್. ಪುಟ್ಟ ಪುಟ್ಟ ಕಣ್ಣುಗಳು, ಪುಟ್ಟ ಪುಟ್ಟ ಕಿವಿಗಳು ನಿಮ್ಮನ್ನು ಗಮನಿಸ್ತಾ ಇದೆ, ಬಹಳ ಜಾಗರೂಕತೆಯಿಂದ ಇರಿ. ನೀವು ಏನು ಮಾಡ್ತೀರೋ, ಆಗಲೇ ಹಿರಿಯರು ಹೇಳಿದ್ರಲ್ಲ, ನೀವೇನು ಮಾಡ್ತೀರೋ ಮಕ್ಕಳು ಅದನ್ನೇ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಮನ್ನಲ್ಲಿ ನೀವು ಭಗವದ್ಗೀತೆ ಓದಿದ್ರೆ ಮಕ್ಕಳ ಬಾಯಿನಲ್ಲಿ ಭಗವದ್ಗೀತೆ ಶ್ಲೋಕಗಳು ಬರುತ್ತೆ. ನೀವು ಮನ್ನಲ್ಲಿ ಧಾರಾವಾಹಿ ಹಾಕೊಂಡು ಕೂತ್ರೆ ಮಕ್ಕಳ ಬಾಯಿನಲ್ಲೂ ಅದೇ ಮಾತುಗಳು ಬರ್ತವೆ. ಮಕ್ಕಳು ಆಡುವಂಥ ಮಾತುಗಳು, ಚಾಣಕ್ಯರು ಹೇಳ್ತಾರೆ, ಮಕ್ಕಳ ಬಾಯಿನಲ್ಲಿ ಬರುವಂಥ ಮಾತುಗಳು ಅವ್ರ ಕುಲವನ್ನು ತೋರಿಸುತ್ತೆ ಅಂತ. ಮಕ್ಕಳ ಬಾಯಿನಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಅವ್ರ ಕುಲವನ್ನು ತೋರಿಸುತ್ತೆ ಅಂತ. ಆದ್ದರಿಂದ ಮಕ್ಕಳ ಬಾಯಿನಲ್ಲಿ ಎಂಥ ಮಾತುಗಳು ಬರಬೇಕು, ಆ ಮಕ್ಕಳ ಬಾಯಿನಲ್ಲಿ ಅಂಥ ಮಾತುಗಳು ಬರಬೇಕಂದ್ರೆ ನಾವು ಇಡೀ ಮನೆಯ ಸಂಸ್ಕೃತಿಯನ್ನು, ಸಮಾಜವನ್ನು ಯಾವ ರೀತಿ ತಯಾರು ಮಾಡಿಕಬೇಕು, ಸರೌಂಡಿಂಗನ್ನು, ಆ ಪ್ರಕೃತಿಯನ್ನು ಸ್ಪಂದಿಸುವಂತೆ ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನು ತಂದೆ ತಾಯಿಂದರು ನೋಡಬೇಕಾಗಿದೆ. ಸಮಯ ಬಹಳ ಕಮ್ಮಿ ಇರೋದ್ರಿಂದ ಅಣ್ಣ ಅವ್ರು ಹೇಳಿದ್ದಕ್ಕಿಂತ ಸಮಯ ಹೆಚ್ಚೇ ತಗೊಂಡಿದ್ದೀನಿ, ಅದಕ್ಕೆ ಕ್ಷಮೆಯನ್ನು ಕೇಳ್ತಾ, ಅಕಸ್ಮಾತ್ ಮಾತಿನಲ್ಲಿ ಮಾತು ಕಠೋರ ಅನಿಸಿದ್ದಲ್ಲಿ ಮನೆಯ ಮಗು ಆಡ್ತಾ ಇರುವಂಥ ಮಾತು, ನಾನು ಕೇವಲ 17 ವರ್ಷ, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ವಯಸ್ಸಿನವಳೆ, ಆದ್ದರಿಂದ ಮಾತು ಕಠೋರ ಅನಿಸಿದ್ದಲ್ಲಿ ಮನೆಯ ಮಗು ಆಡ್ತಾ ಇರುವಂಥ ಮಾತಂತ ಭಾವಿಸಿ ಅದನ್ನು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ತಾ, ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿರಿಯರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತೆ ನನಗೆ ಕೆಲಾಡಿಸಿರುವಂಥ 2 ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿ ಓಂ ತತ್ಸತ್, ಶ್ರೀರಾಮಕೃಷ್ಣ ಅರ್ಪಣಮಸ್ತು.